ಇದು ಆಸ್ಟ್ರೇಲಿಯನ್ ಚೆರೀಸ್ ಅಂತ. ಇದು ವಾಟರ್ ಆಪಲ್ ಗಿಡ ಅಂತಾರೆ. ಒಂದು ವೆರೈಟಿ ಆಫ್ ಪನ್ನೀರ್ ಹಣ್ಣು ಅಂತಲೇ ಅಂದ್ಕೊಳ್ಳೋಣ. ನೋಡಿ ಈಗ ಹೂವು ಆಗಿದೆ, ಇನ್ನು ಸೀಸನ್ ಇದು. ಒಂದು ಗಿಡದಲ್ಲಿ ಕಮ್ಮಿ ಅಂದರೆ 100ರಿಂದ 150 kg ಹಣ್ಣು ಬಿಡುತ್ತೆ ಇದರಲ್ಲಿ. ಸೊ ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ವಿ. ಅದಕ್ಕೆ ಮುಂಚೆ ಇಲ್ಲೊಂದು ಜಾಗ ತೋರಿಸೋಣ ಅಂತ. ಸೊ ಈಗ ಅಲ್ಲಿ ಸಾಯಿಬಾಬಾ ಸ್ಟ್ಯಾಚು ಇದೆಯಲ್ಲ, ಆ ಜಾಗದಲ್ಲಿ ಒಂದು ಚಿಕ್ಕದ್ದು ಕೃಷಿ ಹೊಂಡ ಥರ ಇತ್ತು ಅವಾಗ. ಸೊ ನಾವು ಅಲ್ಲಿ ಈಜು ಹೊಡಿತಾ ಇದ್ವಿ ಸ್ಟಾರ್ಟಿಂಗ್ ಫಸ್ಟ್ ಟೈಮು ಈ ಫಾರ್ಮ್ ಹೌಸ್ಗೆ ಬಂದಾಗ. ಸೊ ಅಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಳಗಳೆಲ್ಲ ಈಜಿದೆ. ಆ ಕ್ಲಿಪ್ನ ಹಿಂಗೆ ಹಾಕ್ತಾರೆ, ಹಂಗೆ ನೋಡ್ಕೊಂಬನ್ನಿ. ಎಲ್ರಿಗೂ ನಮಸ್ಕಾರ. ಸೊ ತಮ್ಮನೇ ನೋಡಿರ್ತೀರ, ಇವತ್ತು ಒಂದು ಫಾರ್ಮ್ ಟೂರ್ ಮಾಡ್ತಾ ಇದ್ದೀವಿ. ಯಾವ ಫಾರ್ಮ್ ಅಂದರೆ ನಮ್ಮದೇಯ. ನಮ್ಮದೇ ಅಂದರೆ ಒಂಥರ ನಮ್ಮದೇಯ. ಯಾಕಂದರೆ ನಮ್ಮ ವೀಡಿಯೋನ ರೆಗ್ಯುಲರಾಗಿ ಈ 3 ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಈ ಫಾರ್ಮ್ನ ನೋಡಿರ್ತೀರ. ಸೊ ಇಲ್ಲೇ ನಾವು ವಿಲೇಜ್ ಕುಕಿಂಗ್ನ ಮಾಡ್ತಾಯಿದ್ದು. ಸೊ ನಮ್ಮ ಹರ್ಷ ಇದನ್ನಲ್ಲ, ಅವರ ಸಿಸ್ಟರ್ದು ಫಾರ್ಮ್ ಇದು. ಆವಾಗಲೇ ಬೇರೆ ಥರ ಇತ್ತು, ಇವಾಗ ತುಂಬ ಚೇಂಜ್ ಆಗಿದೆ. ಸೊ ಒಂದು ಡ್ರೋನ್ ಶಾಟ್ ಝಲಕ್ನ ತೋರಿಸಿರ್ತೀವಿ. ನಮ್ಮ ಆದಿತ್ಯ ಅವರು ಪೈಲಟು ಶೂಟ್ ಮಾಡಿದರೆ ಡಿಸ್ಪ್ಲೇ ಹಾಕಿರ್ತಾರೆ, ಬಿಫೋರ್ ಆಫ್ಟರ್. ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ. ಅವಾಗ ಬಂದಾಗ ಫುಲ್ ಎಂಜಾಯ್ ಮಾಡಿದ್ವಿ. ಹುಡುಗರ ಜೊತೆ ಬಂದು ಅಡುಗೆಗಳು ಮಾಡಿಕೊಂಡು ಅಲ್ಲೊಂದು ದೊಡ್ಡದು ಅವ್ರದ್ದು ಫಾರ್ಮ್ ಹೌಸ್ ಇತ್ತು, ಮಜಾ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಫುಲ್ಲು ಚೇಂಜ್ ಆಗಿದೆ ಫಾರ್ಮು. ಅದಕ್ಕೋಸ್ಕರ ನಾವು 2-3 ವರ್ಷದಿಂದ ಬರೋಕ್ಕಾಗಿಲ್ಲ ಈ ಕಡೆ. ಯಾಕೆ ಅಂದರೆ ಇಲ್ಲಿ ಮಶ್ರೂಮ್ ಕಲ್ಟಿವೇಷನ್ ನಡೀತಾ ಇದೆ, ಅದು ಕೂಡ ಮಿಲ್ಕಿ ಮಶ್ರೂಮ್ ಕಲ್ಟಿವೇಷನ್ನು. ಅದಾದಮೇಲೆ ಗಾಣದ ಎಣ್ಣೆ ತಯಾರಿಕೆ, ಅರೇಕಾ ಪ್ಲೇಟ್ಸು ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಮಸಾಲೆ, ಆಮೇಲೆ ಇದು ಕೋಳಿ ಫಾರ್ಮಿಂಗು, ಅದು ಕೂಡ ಮೈಸೂರು ನಾಟಿ ಕೋಳಿ ಮೊಟ್ಟೆ ಫಾರ್ಮಿಂಗು, ಆಮೇಲೆ ಕುರಿ ಸಾಕಾಣಿಕೆ, ಇವೆಲ್ಲನೂ ನಡೀತಾ ಇದೆ. ಅದ್ರ ಜೊತೆಗೆ ಫಾರ್ಮ್ ಸ್ಟೇ ಕೂಡ ಇದೆ. ಫಾರ್ಮ್ ಸ್ಟೇ ಅಂದರೆ ಫ್ಯಾಮಿಲಿ ಜೊತೆ ಬಂದುಬಿಟ್ಟು ಈ ಫಾರ್ಮಲ್ಲಿ ನೀವು ಉಳ್ಕೊಬೋದು. ಕಾಟೇಜ್ ಇದೆ. ಸೊ ನಾವು ಇದ್ವಲ್ಲ ಮುಂಚೆ ಇರ್ತಿದ್ವಲ್ಲ, ಇಲ್ಲಿ ಬಂದಾಗ ಅದೇನೇ. ಅಲ್ಲಿ ಇದ್ಬಿಟ್ಟು ಊಟ ಇರುತ್ತೆ, 3 ಟೈಮ್ಸ್ ಫುಡ್ ಎಲ್ಲ ಕೊಡ್ತಾರೆ. ಮತ್ತು ಫಾರ್ಮ್ ಎಲ್ಲ ಟೂರ್ ಮಾಡ್ಬೋದು, ಏನು ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಆಮೇಲೆ ಸ್ಕೂಲು ವಿಸಿಟ್ ಕೂಡ, ಚಿಕ್ಕ ಮಕ್ಳನ್ನ ಕರ್ಕೊಂಬರ್ತಾರೆ ಫಾರ್ಮ್ ಟೂರ್ ವಿಸಿಟ್ ಅಂತ. ಇವೆಲ್ಲ ಇರೋದ್ರಿಂದ ನಮಗೆ ಬರೋಕ್ಕಾಗಿಲ್ಲ. ಸೊ ಈಗ ಒಳಗೋಗ್ಬಿಟ್ಟು ಅದೇನೇನಿದೆ ಅಂತ ಡೀಟೇಲಾಗಿ ತೋರಿಸ್ತೀವಿ. ಈ ವಿಡಿಯೋಯಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ. ಸೊ ಅದು ಇಂಟ್ರೋನೇ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಡಿಯೋನು ಲೆಂತಿ ಆಗಿರುತ್ತೆ. ಆದರೆ ಒಂದೇ ಪಾರ್ಟಲ್ಲಿ ಬರುತ್ತೆ, ಇಲ್ಲಾಂದರೆ 2-3 ಪಾರ್ಟಲ್ಲಿ ಬರುತ್ತೆ. ಸೊ ಇನ್ಫಾರ್ಮೇಟಿವ್ ವಿಡಿಯೋ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದಕ್ಕಿರೋ ವಿಡಿಯೋ. ಬನ್ನಿ ಒಳಗೋಗೋಣ. ಸೊ ವಿಡಿಯೋದಲ್ಲಿ ಈ ಫಾರ್ಮ್ನ ಬೇಜಾನ್ ಸರಿ ತೋರಿಸಿದ್ವಿ, ಫಾರ್ಮ್ ಓನರ್ನ ತೋರಿಸಿರಲಿಲ್ಲ. ಸೊ ಅವರೇ ಫಾರ್ಮ್ ಓನರ್, ನಮ್ಮ ಹರ್ಷ ಅವರ ಅಕ್ಕ. ಅವ್ರ ಅಕ್ಕ ಕೂಡ, ವಿಕ್ರಮ್ಗೂ ಅಕ್ಕನೇ, ನಮಗೂ ಅಕ್ಕನೇ. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ತುಂಬ ಇದೆ, ಅವ್ರಿಗೆ ತುಂಬ ನಾಲೆಜ್ ಇದೆ ಇದ್ರ ಬಗ್ಗೆ. ಸೊ ಅವರೇ ಇದನ್ನು ಫುಲ್ಲು ಡಿಸೈನ್ ಮಾಡಿ ಈ ಫಾರ್ಮ್ನ ಫುಲ್ಲು ಈ ಲೆವೆಲ್ಗೆ ತೊಗೊಂಬಂದಿರೋದು. ಯಾಕಂದರೆ ಸ್ಟಾರ್ಟಿಂಗು ನೀವು ತೊಗೊಂಡಾಗ ಈ ಥರ ಏನೂ ಇರಲಿಲ್ಲ. ಖಾಲಿ ಜಾಗ ಇತ್ತು, ಒಂದು 20 ತೆಂಗಿನ ಮರಗಳಿತ್ತು, ಒಂದು 40 ಅಡಿಕೆ ಗಿಡಗಳಿತ್ತು. ಅದು ನೀರು ಹಾಕ್ತಾ ಅದೆಲ್ಲ ಸಾಯೋ ಸ್ಥಿತಿಗಿತ್ತು. ಇನ್ನು ಮಿಕ್ಕಿದೆಲ್ಲ ಕಾಂಗ್ರೆಸ್ ಗಿಡಗಳಿತ್ತು. ಸೊ ತಗೊಂಡು 1-2 ವರ್ಷ ರೈತರಿಗೆ ಬಿಟ್ಟಿದ್ರಿ, ಮಾಡ್ತಾರೇನೋ, ರಾಗಿ ಬೆಳಿತಾರೇನೋ, ಅವರೇ ಬೆಳ್ಕೊಳ್ಳಿ ಅಂತ. ಬಟ್ ಅವರೇನು ಇಂಟ್ರೆಸ್ಟ್ ತೋರಿಸಿಲ್ಲ. ಆಮೇಲೆ ನಾವು ಬಂದು ನನಗೆ ಹೆಂಗೆ ಬೇಕೋ ನಾನು ನನ್ನ ತೋಟನ, ಇದು ಪರ್ಟಿಕ್ಯುಲರ್ ಆಗಿ ಬಂದು ಈ ಸರೌಂಡಿಂಗ್ ಈಗ ಏನು ತೋರಿಸ್ತಿದ್ದಾರೆ ಈ ಫಾರ್ಮ್ನ, ಇದು 1.25 ಎಕರೆ ಇದೆ. ಅಂದರೆ ನಾವು ಅಡಿ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು 55,000 ಸ್ಕ್ವೇರ್ ಫೀಟ್ ಅಷ್ಟೇ ಇರೋದು ನಮ್ಮ ತೋಟ. ಬಟ್ ಅದರಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನ ವಿಕ್ರಮ್ ಅವರು ಈಗ ಹೇಳ್ತಾರೆ. ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪ್ಲಸ್ ಇಂಟಿಗ್ರೇಟೆಡ್ ಆಗ್ರಿಪ್ರೆನೋರ್ ವರ್ಕ್ಸ್ ನಡೀತಿದೆ. ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು, ಅಂದರೆ ಮಶ್ರೂಮ್ ಕಲ್ಟಿವೇಷನ್ ಇರ್ಬೋದು, ಅಥವಾ ಅಡಿಕೆ ತಟ್ಟೆ ಮ್ಯಾನುಫ್ಯಾಕ್ಚರಿಂಗು, ಎಣ್ಣೆ ಗಾಣ ಇದೆ, ಪೌಲ್ಟ್ರಿ ಇದೆ. ಒಂದು 400 ಬರ್ಡ್ಸ್ ಬಿಟ್ಟಿದ್ದೀವಿ ವಿಕ್ರಮ್. ದಿನ ಮೊಟ್ಟೆ ಸಿಗುತ್ತೆ, ಅದನ್ನು ಎಲ್ಲ ಕಳಿಸ್ತೀವಿ. ಮತ್ತು ನಮಗೆ ಮಶ್ರೂಮ್ ಕಲ್ಟಿವೇಷನಲ್ಲಿ ನಮಗೆ ತುಂಬ ಚೆನ್ನಾಗಿದೆ. ಈವನ್ ಇಲ್ಲಿ ಮಶ್ರೂಮ್ ಟ್ರೈನಿಂಗು ಕೂಡ ಕೊಡ್ತೀವಿ, ಕಲ್ಟಿವೇಷನ್ ಟ್ರೈನಿಂಗು. ಇದು ಫಾರ್ಮ್ ನೇಮ್ ಮತ್ತು ಇದು ಹೆಸರು ಏನು, ಕಂಪನಿ ನೇಮ್? ಸಾಯಿರಾಮ್ ಫಾರ್ಮ್ ಅಂತ ಹೇಳಿ, ಕೆಂಚಿಗನಹಳ್ಳಿ ಅಂತ. ಇದು ಮಧುರೈ ಹೋಬಳಿಗೆ ಸೇರುತ್ತೆ. ನಮ್ಮ ತೋಟಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ.
ಆಮೇಲೆ ನಮ್ಮ ಫರ್ಮ್ ಹೆಸರು ಬಂದು ಫುಡ್ ಪ್ರಾಡಕ್ಟ್ಸ್ ಏನು ಹೋಗ್ತಿದೆ ಅದು ಶ್ರೀ ಸಾಯಿ ಹನುಮಾನ್ ಫುಡ್ಸ್ ಅಂತ, ಅಂದರೆ SSH ಫುಡ್ಸ್ ಅಂತ ನಮ್ಮದೇ ಓನ್ ಲೇಬಲಿಂಗ್ನಲ್ಲಿ ನಾವು ಎಣ್ಣೆ, ಮಶ್ರೂಮು, ಮೊಟ್ಟೆ, ಸಾಂಬಾರು ಪದಾರ್ಥಗಳು ಇಷ್ಟನ್ನು ಕಳಿಸ್ತಿದ್ದೀವಿ. ಆಮೇಲೆ ಸಾಯಿ ಹನುಮಾನ್ ಅರೇಕಾ ವೇರ್ ಅಂತ ಹೇಳಿ ಅದು ಪ್ಲೇಟ್ಸು, ಅಂದರೆ ಬಯೋಡಿಗ್ರೇಡಬಲ್ ಪ್ಲೇಟ್ಸು, ಅಡಿಕೆ ಮರದಲ್ಲಿ ಉದುರುವಂಥ ಎಲೆಗಳಲ್ಲಿ ನಾವು ತಯಾರು ಮಾಡ್ತಿರೋ ತಟ್ಟೆಗಳನ್ನ ಸಪ್ಲೈ ಮಾಡ್ತಿದ್ದೀವಿ. ಇದು ಈ ಕಡೆ ಫುಡ್ ಪ್ರಾಡಕ್ಟ್ಸ್ ಆಯಿತು. ನಮ್ಮದ್ರಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ತೋಟದಲ್ಲಿ ಇಲ್ಲಿ ಏನೆಲ್ಲ ವೇಸ್ಟ್ ಉಳಿಯುತ್ತೆ ನಮಗೆ, ಅಂದರೆ ಇನ್ನೇನು ಅದನ್ನು ಬಿಸಾಕಬೇಕು ಅನ್ನೋದನ್ನು ನಾವು ತೆಗೆದು ಎರೆಹುಳು ಗೊಬ್ಬರ ಮಾಡ್ತೀವಿ. ಅದೊಂದು ಘಟಕ ಮಾಡ್ಕೊಂಡಿದ್ದೀವಿ. ಅದು ಫಾರ್ಮ್ಪಲ್ ವರ್ಮಿ ಕಾಂಪೋಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದೀವಿ. ವಿ ಆರ್ ಸಪ್ಲೈಯಿಂಗ್ ಟು ನರ್ಸರೀಸ್ ಆ್ಯಂಡ್ ಆಸ್ ವೆಲ್ ಆಸ್ ಟು ಫಾರ್ಮರ್ಸ್. ನಮ್ಮ ತೋಟ ಪ್ಯೂರ್ಲಿ ಆರ್ಗ್ಯಾನಿಕ್ಕು. ನನ್ನ ಕೈಗೆ ಬಂದು 7 ವರ್ಷ ಆಯಿತು. 7 ವರ್ಷದಿಂದ ನಾವು ಯಾವುದೇ ಪೆಸ್ಟಿಸೈಡು, ಫರ್ಟಿಲೈಸರ್ಸ್ ಅಂತ ಯೂಸ್ ಮಾಡಿಲ್ಲ. ಏನೇ ಇದ್ರೂ ಸಾವಯವ ಕೃಷಿನಲ್ಲಿದ್ದೀವಿ. ಸೂಪರ್. ಸೊ ಈ ಹಳೆ ವೀಡಿಯೋಸ್ ನೀವೇನೋ ನೋಡಿದರೆ ತೋರಿಸಿರ್ತೀವಿ ಫಾರ್ಮ್ನ ಫುಲ್ಲು ಹರ್ಷ, ಡ್ರೋನ್ ಶಾಟ್ಸು ಅದು ಇದು ಎಲ್ಲ. ಆವಾಗ ಇನ್ನೂ ಸಖತ್ತಾಗಿದೆ, ಬಿಲ್ಡಿಂಗ್ಸ್ ಎಲ್ಲ ಇರಲಿಲ್ಲ. ಸೊ ಫುಲ್ ತೋಟ ಅದು ಅವಾಗ ಗೊತ್ತಾಗಲ್ಲ. ಅವ್ರು ಹೇಳಿದ್ರಲ್ಲ 1.5 ಎಕರೆ ಇದೆ ಅಂತ. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ದೊಡ್ಡ ತೋಟ, ಇಷ್ಟೊಂದು ಗಿಡಗಳು ಎಲ್ಲ ಬಾಳೆ ಇತ್ತು ಅವಾಗ ಸ್ಟಾರ್ಟಿಂಗ್. ಆಮೇಲೆ ಇಲ್ಲಿ ಇದು ಚರಿ ಇತ್ತು, ಚರಿ ಸೀಗ್ಲು ಇದೆ. ಬಾಳೆ ಏನಕ್ಕೆ ಇತ್ತು ಅಂತಂದ್ರೆ ಅಡಿಕೆ ತೋಟ ಮಾಡುವಾಗ ನಾವು ಅಡಿಕೆ ಮರನ ನೆಟ್ಟಾಗ ಅದಕ್ಕೆ ನೆರಳು ಬೇಕು ಫಸ್ಟ್ 2 ಇಯರ್ಸ್. ಅವಾಗ ಬಾಳೆನ ಅದಕ್ಕೆ ಹಾಕಿರ್ತೀವಿ, ಯಾಕಂದ್ರೆ ಅದು ನೆರಳು ಕೊಡ್ಲಿ ಅಂತ. ಬಟ್ 3rd ಇಯರ್ಗೆ ನಾವು ತೆಗೆದು ಬಿಡ್ಬೇಕು ಅದನ್ನ, ಅವಾಗ ಬಿಸಿಲು ಬೇಕಾಗುತ್ತೆ ಅಡಿಕೆಗೆ, ಹಾಗಾಗಿ ಅದನ್ನ ತೆಗೆದ್ರಿ. ಸೊ ಸಖತ್ತಾಗಿ ಚೆನ್ನಾಗಿ ಡಿಸೈನ್ ಆಗಿತ್ತು ಅದು. ನೋಡಿದಾಗ ಏನೋ ಫಾರ್ಮ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಆಮೇಲೆ ನಮ್ಗೆ ಬರೋಕ್ಕಾಗಿಲ್ಲ, ತುಂಬ ಗ್ಯಾಪ್ ಆಯಿತು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಇಲ್ಲಿ ಬೇಜಾನು ಕೆಲಸಗಳು ನಡೀತಾ ಇತ್ತು ಅಂತ. ಸೊ ಏನೇನು ಅಂತ ಅವರು ಹೇಳಿದ್ರು. ಈಗ ಅದರಲ್ಲಿ ಫಸ್ಟು ಬಂದು ಮೇಯ್ನಾಗಿ ಬಂದು ಮಶ್ರೂಮ್ ಕಲ್ಟಿವೇಷನ್ನು, ಅದು ಕೂಡ ಮಿಲ್ಕಿ ಮಶ್ರೂಮ್ ಅಲ್ವಾ? ಮಿಲ್ಕಿ ಮಶ್ರೂಮ್ ಅದು ವೆರೈಟಿ. ಮಿಲ್ಕಿ ಮಶ್ರೂಮ್ ಏನಕ್ಕೆ ಚೂಸ್ ಮಾಡಿದ್ದೀವಿ ಅಂದರೆ ಇದು 10 ಡೇಸ್ ಶೆಲ್ಫ್ ಲೈಫ್ ಇರುತ್ತೆ. ಇವಾಗ ಆಯಿಸ್ಟರ್ ಅಂದರೆ ಒಂದೇ ದಿನಕ್ಕೆ ನಾವು ಅದನ್ನು ಮಾರ್ಕೆಟಿಗೆ ಕಳಿಸ್ಬೇಕು. ಅವತ್ತು ವ್ಯಾಪಾರ ಆಗಿಲ್ಲ ಅಂದರೆ ನಮಗೆ ನಷ್ಟ ಆಗುತ್ತೆ. ಇನ್ನು ಬಟನ್ ಮಶ್ರೂಮ್ಸು ನಾವು ಕೋಲ್ಡಲ್ಲಿ ಬೆಳಿಬೇಕಂದ್ರೆ AC-ನಲ್ಲಿ ಬೆಳಿಬೇಕಾಗತ್ತೆ. ಅದು 3 ಡೇಸ್ ಶೆಲ್ಫ್ ಲೈಫ್ ಇರುತ್ತೆ. ಬಟ್ ಇದು ಮಿಲ್ಕಿ ಮಶ್ರೂಮು, ವೈಟ್ ಮಿಲ್ಕಿ ಮಶ್ರೂಮು, ಇದನ್ನು ನಾವು ಬೆಳೆದಿದ್ದ ಕಾರಣ ಏನು ಅಂದರೆ 10 ದಿನವರೆಗೂ, ಅಂದರೆ 8 ರಿಂದ 10 ದಿನದವರೆಗೂ ಶೆಲ್ಫ್ ಲೈಫ್ ಇದೆ. ಸೊ ನಮ್ಗೆ ಇವತ್ತು ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂತಂದ್ರೂ ನಮ್ಗೇನು ತೊಂದರೆ ಆಗಲ್ಲ. ಅದು ಓವರ್ ಗ್ರೋ ಆಗುತ್ತೆ, ಇನ್ನೇನೋ ಆಗುತ್ತೆ ಅಂತ. ಅಂದರೆ ನಾವು ಟೆಂಪ್ರೇಚರ್ನ ಮತ್ತು ಹ್ಯುಮಿಡಿಟಿನ ಕಂಟ್ರೋಲ್ ಮಾಡಿದ್ರೆ ಗ್ರೋತ್ ನಮ್ಗೆ ಹೆಂಗೆ ಬೇಕು ಹಂಗಾಗುತ್ತೆ. ಅದಕ್ಕಾಗಿ ಇದನ್ನು ನಾವು ಚೂಸ್ ಮಾಡಿದ್ದೀವಪ್ಪ. ಓಕೆ, ಅದು ನಮ್ಮ ತಳಿ ಇಂಡಿಯನ್. ಹೌದು ಹೌದು ಹೌದು. ಇದರಲ್ಲಿ ಏನಂದರೆ ನಮಗೆ ವಿಟಮಿನ್ B2 ಇದೆಲ್ಲ, ಅದು ಯಥೇಚ್ಛವಾಗಿರುವಂಥ ಒಂದು ಮಶ್ರೂಮ್ ಇದು. ಆಮೇಲೆ ಈ ಮಶ್ರೂಮ್ನಲ್ಲಿ ನಮಗೆ ನಾವು ಇವಾಗ ಫಿಶ್ಶು, ಮಟನ್ನು, ಚಿಕನ್ನು ಇದರಲ್ಲೆಲ್ಲ ಏನು ಅಂಶಗಳಿರುತ್ತೆ ಅಂದರೆ ನಾವು ಏನು ಹೇಳ್ತೀವಿ ವಿಟಮಿನ್ಸು, ಆಲ್ ದಟ್ ಇಸ್ ದರ್ ಇನ್ ದ ವೈಟ್ ಮಿಲ್ಕಿ ಮಶ್ರೂಮ್. ವೆಜಿಟೇರಿಯನ್ಸ್ಗೆ ಒಳ್ಳೆ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಸಿಗುತ್ತೆ. ಫೈಬರ್ ರಿಚ್ ಇದು ಮಿಲ್ಕಿ ಮಶ್ರೂಮು. ನಿಮಗೆ ಫೈಬರ್ ರಿಚ್, ಪ್ರೋಟೀನ್ಗಿಂತ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ನಾವು ಬೆಳೆಯೋ ರೀತಿನ ತೋರಿಸ್ತೀನಿ. ಎಲ್ಲರೂ ಅಂದ್ಕೊಳ್ಳೋದು ಅದು ಏನೋ ಸತ್ತಿದ ಪ್ರಾಣಿ ಮೇಲೆ ಅಥವಾ ಕೊಳ್ತಿದ ವಸ್ತುನಲ್ಲಿ ಬೆಳೆಯುತ್ತೆ ಅಂತ. ಅದೆಲ್ಲನೂ ಸುಳ್ಳು. ಅಂದರೆ ಅದು ಬೇರೆ ಥರ ಮಶ್ರೂಮ್ಗಳು ಬೆಳಿಬೋದೇನೋ, ಬಟ್ ಕಲ್ಟಿವೇಷನ್ ಮಾಡೋರು ನೆಲ್ಲುಲ್ಲಿರುತ್ತಲ್ಲ, ನೆಲ್ಲುಲ್ಲಲ್ಲಿ ಸ್ಪಾನ್ ಅಂತ ಏನಂತ ನಾವು ಮಶ್ರೂಮ್ ಬೀಜ ಅಂತ ಏನು ಹೇಳ್ತೀವಿ, ಅದನ್ನು ಹಾಕಿ ಒಂದು 22 ಡೇಸ್ ಅದನ್ನು ನಾವು ಕಂಪ್ಲೀಟಾಗಿ ಡಾರ್ಕ್ ರೂಮ್ ಅಂತ ಅಥವಾ ಸ್ಪಾನ್ ರನ್ ರೂಮ್, ಡಾರ್ಕ್ ರೂಮ್ ಅನ್ನೋದು ನಾನು ಸಜೆಷನ್ ಮಾಡಲ್ಲ, ಸ್ಪಾನ್ ರನ್ ರೂಮ್ನಲ್ಲಿ ಇಟ್ಟಾಗ ಆ 22 ಡೇಸ್ ಅದಕ್ಕೆ ಬೇಕಾಗಿರುವಂಥ ಮಾಡ್ರೇಟ್ ಟೆಂಪ್ರೇಚರ್ ಕೊಟ್ಟು, ಕತ್ಲು ಕೊಡಬೇಕು, ಬೆಳಕು ಕೊಡಬಾರ್ದು. ಆ ಟೆಂಪ್ರೇಚರ್ನಲ್ಲಿ ಇಟ್ಟಾಗ ನಾವು ಹಾಕಿರೋ ಸ್ಪಾನ್ ಮೈಸೀಲಿಯಮ್ಮು ಪ್ರೊಡ್ಯೂಸ್ ಆಗುತ್ತೆ. ಅದಾದಮೇಲೆ ಗ್ರೋ ರೂಮ್ಗೆ ತೊಗೊಂಡು ಹೋಗ್ತೀವಿ ನಾವು. ಫಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಅದು ಡಾರ್ಕ್ ರೂಮ್, ಸ್ಪಾನ್ ರನ್ ರೂಮ್. ಹೌದು. ಓಕೆ, ಅದನ್ನ ತಂದು ಆಮೇಲೆ ಈಗ ಅಲ್ಲಿ ಮಣ್ಣೆಲ್ಲ ಫಿಲ್ ಮಾಡಿ ಅದು ಕೇಸಿಂಗ್ ಅಂತ ಹೇಳ್ತೀವಿ. ಯಾಕಂದರೆ ಮಿಲ್ಕಿ ಮಶ್ರೂಮ್ ಬೆಳಿಬೇಕಂದ್ರೆ ಒಂದು ಮೀಡಿಯಾ ಬೇಕು. ಅದು ನಥಿಂಗ್ ಬಟ್ ಸಾಯಿಲ್ನು ನಾವು ಡೈರೆಕ್ಟಾಗಿ ಸಾಯಿಲ್ನ ಹಾಕೋದಲ್ಲ, ಅದನ್ನು ವಿವರಿಸ್ತೀನಿ ನಾನು ಯಾವ ರೀತಿ ಅಂತ ಹೇಳಿ. ಅದನ್ನು ಸ್ಟರ್ಲೈಸ್ ಮಾಡಬೇಕು ಮಣ್ಣನ್ನು, ಮತ್ತು ಮಣ್ಣು ಜೊತೆ ಕೋಕೋ ಪೀಟ್ ಆಗಬೇಕು. ಯಾಕೆಂದರೆ ಅದು ಪಫಿನೆಸ್, ಅಂದರೆ ಮಾಯಿಶ್ಚರ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಬೇಕು. ಬರೀ ಮಣ್ಣೆ ಹಾಕಿದ್ರೆ ನೀರು ಹಾಕಿದ ತಕ್ಷಣ ಅದು ಹೋಗಿ ಬೀಜದ ಮೇಲೆ ಕೂತ್ಕೊಳ್ಳುತ್ತೆ, ಬೆಳವಣಿಗೆ ಆಗಲ್ಲ. ಟೆಕ್ಸ್ಚರ್ ಬರಬೇಕಂದ್ರೆ ಕೋಕೋಪೀಟ್ ಮಿಕ್ಸ್ ಮಾಡಿ pH ಲೆವೆಲ್ನ ತಂದು ನಾವು ಕೇಸಿಂಗ್ ಅಂತ ಮಾಡ್ತೀವಿ. ಕೇಸಿಂಗ್ ಮಾಡಿ ಗ್ರೋ ರೂಮಿಗೆ ತಗೊಂಡೋದಾಗ ನಮಗೆ ಅಲ್ಲಿ 9th to 11th ಡೇ ಪಿನ್ ಹೆಡ್ಸ್ ಅಂತ ಬರುತ್ತೆ, ಅಂದರೆ ಏನು ಮೊಳಕೆಗಳು ಅಂತ ಬರುತ್ತೆ. ಅಲ್ಲಿಂದ 3 ದಿನಕ್ಕೆ ಹಾರ್ವೆಸ್ಟಿಂಗ್ ಶುರು ಆಗುತ್ತೆ. ಓಕೆ. ಸೊ ಅದು ಗ್ರೋ ರೂಮ್ ಬಂದ್ಬಿಟ್ಟು ನಾವು ತೋರಿಸೋದಲ್ಲ, ಬ್ಲೂ ಕಲರ್ ಅದೊಂದು ಶಾರ್ಟ್ ಹಾಕಿರ್ತಾನೆ. ಸೊ ಅದು ಮೇಲೆ ಆಚೆಯಿಂದ ನೋಡಿದ್ವಿ, ಇಷ್ಟೇ ಇರಬೇಕು ಅಂತ ಅನ್ಕೊಂಡ್ವಿ, ಬಟ್ ಒಳಗೋದಾಗ ಅದು ಅಂಡರ್ಗ್ರೌಂಡ್ ಥರ ಆಯಿತು. ಹೌದು. ಏನಕ್ಕೆ ಅಂದರೆ ಇದು ನಾವು ತೋಟದಲ್ಲಿ ಮಾಡಿದ್ದೀವಲ್ಲಪ್ಪ, ಇಲ್ಲಿ ಟೆಂಪ್ರೇಚರು ನೈಟ್ ಟೈಮು ವಿಂಟರ್ ಸೀಸನಲ್ಲಿ ತುಂಬ ಡ್ರಾಪ್ ಆಗುತ್ತೆ. ಬಟ್ ನಾವು ಬೆಳಿತಿರೋ ಬೆಳೆಗೆ 30 ರಿಂದ 33 ಡಿಗ್ರಿ ಟೆಂಪ್ರೇಚರ್ ಬೇಕಾಗುತ್ತೆ. ಸೊ ಭೂಮಿ ಮಟ್ಟದಲ್ಲಿ, ಅಂದರೆ ಭೂಮಿಗಿಂತ ಕೆಳಗಡೆ ಇದ್ದಾಗ ಎಲ್ಲೋ ಒಂದು ಕಡೆ ನಾವು ಟೆಂಪ್ರೇಚರ್ನ ಮತ್ತು ಹ್ಯುಮಿಡಿಟಿನ ನಾವು ಮ್ಯಾನೇಜ್ ಮಾಡ್ಬೋದು. ಅಟ್ಲೀಸ್ಟು ವಿತೌಟ್ ಮಿಷನ್ಸು ಸ್ವಲ್ಪನಾದರೂ ಮ್ಯಾನೇಜ್ ಮಾಡ್ಬೋದು, ತುಂಬ ಡ್ರಾಪ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ
ಅಂಡರ್ಗ್ರೌಂಡ್ ಮಾಡಿದ್ದೀವಿ. ಓಕೆ, ಸೊ ಅದು ಇಲ್ಲಿ ನೀವು ಆ ಥರ ಮಾಡ್ಕೊಂಡ್ರೆ, ಬಟ್ ನಾರ್ಮಲ್ ಆಗಿ ಇದು ಈ ಥರ ಆ್ಯಕ್ಚುಲಾಗಿ ಮೇಲೇನೆ ಮಾಡ್ಬೋದಿತ್ತು, ಬಟ್ ನಮಗೆ ಒಬ್ರು ಟ್ಯೂಟರ್ ಯಾರೋ ಅವ್ರ ಹೆಸರು ಹೇಳೋದು ಬೇಡ, ಅವ್ರು ನಮ್ಮನ್ನು ಮಿಸ್ಲೀಡ್ ಮಾಡಿ ಅದನ್ನು ಮಾಡಿಸಿದ್ರು. ಬಟ್ ಅದು ನಮಗೆ ಉಪಯೋಗ ಆಯಿತು. ನಾವು ಅದಕ್ಕೆ ಏನು ಬೇಕೋ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು, ಟೆಂಪ್ರೇಚರ್ ಕಂಟ್ರೋಲರ್ಸು ಮತ್ತು ಹ್ಯೂಮಿಡಿಫೈಯರ್ಸ್ ಇಟ್ಕೊಂಡು ವಿ ಆರ್ ಡೂಯಿಂಗ್. ಹ್ಯೂಮಿಡಿಟಿ ಎಷ್ಟು ಇರಬೇಕು? ಅದು ಹ್ಯೂಮಿಡಿಟಿ ಬಂದು 85 ಅಬೋ ಇರಬೇಕು, 100ಗಿಂತ ಕಮ್ಮಿ 85 ಅಬೋ ಇರಬೇಕು. ಟೆಂಪ್ರೇಚರ್ 32-33 ಡಿಗ್ರಿ ಇರಬೇಕು ಫಸ್ಟ್ ಕ್ರಾಪ್ಗೆ. ಸೆಕೆಂಡ್ ಕ್ರಾಪ್ ಏನು ತೆಗಿತೀವಿ ಅದೇ ಬ್ಯಾಗ್ಸ್ನಲ್ಲಿ ಸೆಕೆಂಡ್ ಕ್ರಾಪ್ ತೆಗಿತೀವಿ, ಅದಕ್ಕೆ 32 ಡಿಗ್ರಿ ಮೇಲೆ ಹೋಗಬಾರ್ದು, ಅವಾಗ ಬರ್ನ್ ಆಗಿಬಿಡುತ್ತೆ. ಸೊ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಇವಾಗ ಯಾರಿಗಾದ್ರು ಕಲಿಬೇಕು ಅಂದರೆ ಅದು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಎಲ್ಲರೂ ಅನ್ಕೋಬೋದು, ಅಯ್ಯೋ ಏನಾದರೂ ಒಂದು ಉದ್ಯಮ ಮಾಡಬೇಕು ಅಥವಾ ನಾವು ಬೆಳೆಗಳನ್ನ ಬೆಳ್ಕೋಬೇಕಂದ್ರೆ ನಮ್ಮ ಹತ್ರ 10 ಎಕರೆ 5 ಎಕರೆ ಆ ಥರ ಎಲ್ಲನೂ ಬಿಟ್ಬಿಡಿ, ಇರೋ ಜಾಗದಲ್ಲಿ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು, ನಮಗೆ ಬೇಕಾಗಿರೋದು ಏನೇನೆಲ್ಲ ಬೆಳಿಬೇಕು ಅನ್ನೋದು ನೀವೇ ನೋಡಿದ್ರಿ. ನಮ್ಮಲ್ಲೆಲ್ಲ ಹಣ್ಣಿನ ಗಿಡಗಳಿದೆ, ಮಾವು, ಸೀಬೆ, ಸಪೋಟ, ನಮ್ಗೆ ಏನು ಬೇಕು ಕಣ್ಣಿಗೆ ಬೇಕಾಗಿದ್ದು ನಮಗೆ ಸೀಸನಲ್ ಫ್ರೂಟ್ಸ್. ಆ್ಯಪಲ್ಲು ಇದೆ, ಇಲ್ಲೇ ಇದೆ, ಅದು ಸೆಪ್ಟೆಂಬರ್ ಮಂತಲ್ಲಿ ಬಿಡುತ್ತೆ ನೋಡಿ, ಅಲ್ಲಿದೆ ಗಿಡ. ಬಟ್ ಅದು ಏನು ಅಂತಂದರೆ ಕಮ್ಮಿ ಬಿಡುತ್ತೆ ನಮಗೆ, ಅಲ್ಲಿ ಎಲ್ಲೋ ಬಿಡೋ ಅಷ್ಟು ಗಿಡ ತುಂಬ ಬಿಡಲ್ಲ, ಬಟ್ ಬಿಡುತ್ತೆ. ಬಟ್ ಅದಕ್ಕೆ ಒಂದು ಸ್ವಲ್ಪ ಆರೈಕೆ ಮಾಡಬೇಕು, ಮಾಡ್ತೀವಿ. ಸೊ ಇಲ್ಲಿ ಬಂದಾಗ ನಾವು ಅದೇ ಹೇಳಿದ್ದು ಸ್ಟಾರ್ಟಿಂಗ್, ಒಂದು ಶಾಕ್ ಆಗೋಯ್ತು, ಈ ಥರ ಎಲ್ಲ ಮಾಡ್ಬೋದಾ ಈ ಚಿಕ್ಕ ಜಾಗದಲ್ಲಿ ಅಂತ 1 ಎಕರೆಲಿ. ಸೊ ನೆಕ್ಸ್ಟ್ ನಾವೇನೋ ಮಾಡಬೇಕು ಅಂದರೆ ಅವ್ರ ಹತ್ರನೇ ಸಜೆಷನ್ ತೊಗೊಂಡು ಮಾಡ್ಬೋದು, ಯಾಕಂದರೆ ಅವರು ಕನ್ಸಲ್ಟೆನ್ಸಿನೂ ಇದೆ ನಮ್ಮದು, ಪ್ರೀಮಿಯರ್ ಗ್ರೀನ್ ಗ್ಲೋಬ್ ಆಗ್ರೋ ಕನ್ಸಲ್ಟೆನ್ಸಿ ಅಂತಿದೆ. ಇವಾಗ ನಿಮಗೆ ಐಡಿಯಾ ಇಲ್ಲ ಅಂತಂದರೆ ನಾವು ಬಂದು ಎಲ್ಲಿ ಗಿಡಗಳು ಕೊಂಡ್ಕೋಬೇಕು, ಅಥವಾ ನೀವು ಯಾವ ರೀತಿ ನಮ್ಮ ತೋಟದಲ್ಲಿ ನಾವು ಬೆಳೆಗೆ ಹಾಕಿದ್ರು ಕೈ ಕಚ್ಚಿದ್ರು ನಮಗೆ ಲಾಸ್ಟ್ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಗೌರ್ಮೆಂಟ್ ಅವರೇ ಇಟ್ಕೋತಾರೆ. ಆ ಥರ ನಾವು 10 ಇಯರ್ಸ್ನ ನಮ್ಮ ತೋಟ ಹಿಂಗಿರಬೇಕು, ಇಷ್ಟು ದುಡ್ಡು ಬರಬೇಕು ಅಂದಾಗ ಅದರಲ್ಲಿ ಎಷ್ಟು ಪರ್ಸೆಂಟ್ನ ಆಗ್ರೋ ಫಾರೆಸ್ಟ್ರಿಯಾಗಿ ಕನ್ವರ್ಟ್ ಮಾಡಬೇಕು ಅದನ್ನು ನಾವು ಸಜೆಷನ್ಸ್ ಕೊಡ್ತೀವಿ. ಸೊ ನಮ್ಮ ಕನ್ಸಲ್ಟೆಂಟಿಗೆ ಬಂದು ನಾವು ಅಲ್ಲಿ ಕನ್ಸಲ್ಟೆನ್ಸಿಗೆ ಬಂದರೆ ವಿಲ್ ಜಸ್ಟ್ ಹೆಲ್ಪ್ ದೆಮ್ ಟು ಹ್ಯಾವ್ ದೇರ್ ಓನ್ ಫಾರ್ಮ್ ಅಕಾರ್ಡಿಂಗ್ ಟು ದೇರ್ ಡ್ರೀಮ್. ಅವ್ರ ಡ್ರೀಮ್ ಪ್ರಕಾರ ನಾವು ಮಾಡಿಕೊಡ್ತೀವಿ. ಓಕೆ, ಆಮೇಲೆ ಈಗ ಮಶ್ರೂಮ್ ಸೇಲ್ ಮಾಡೋದು ನೀವು ಯಾವ ಥರ ಮಾಡ್ತಾ ಇದ್ದೀರಾ? ಡೈರೆಕ್ಟ್ ಕನ್ಸ್ಯೂಮರ್ ಮಾಡ್ತಾ ಇದ್ದೀರಾ? ಡೈರೆಕ್ಟ್ ಕನ್ಸ್ಯೂಮರ್ B2Cನೇ ಇದೆ ಮ್ಯಾಕ್ಸಿಮಮ್ ನಮ್ಮದು. ಈಗ ಐ ಹ್ಯಾವ್ ಟೈಡ್ ಅಪ್ ವಿತ್ B2B ಒಂದು ಪ್ಲಾಟ್ಫಾರ್ಮು, ಅದನ್ನು ನಾವು ರಿವೀಲ್ ಮಾಡಬಾರ್ದು ಇಲ್ಲಿ. ಬಟ್ ಯಾಕೆಂದರೆ ಕಾಂಪಿಟೇಟರ್ಸ್ ಮತ್ತೆ ಉಟ್ಕೊಳ್ತಾರೆ. B2Bನಲ್ಲಿ ಇದ್ದೀವಿ ಆಲ್ರೆಡಿ. ಮ್ಯಾಕ್ಸಿಮಮ್ ನಮ್ಮದು ಸೂಪರ್ ಮಾರ್ಕೆಟ್ಸ್ನಲ್ಲಿ ನಮ್ಮದು ಪ್ರಾಡಕ್ಟ್ ಸಿಗುತ್ತೆ ವಿತ್ ಅವರ್ ಲೇಬಲ್ ಆಸ್ ವೆಲ್ ಆಸ್ ವೈಟ್ ಲೇಬಲಿಂಗು ಹೋಗ್ತಾ ಇದೆ ಕೆಲವು ಕಡೆ. ಓಕೆ, ಸೊ ಈಗ ಕಸ್ಟಮರ್ಗೆ ಡೈರೆಕ್ಟಾಗಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಥರ, ಹೇಗೆ ಮಿನಿಮಮ್ ಆರ್ಡರ್ ಅಂತ ಇದೆಯಾ? ಹೇಗೆ ಮಿನಿಮಮ್ ಆರ್ಡರ್ ಅಂತಂದರೆ 2000 rupees ಆರ್ಡರ್. ಅಂದರೆ ಈಗ ನನಗೆ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ ಅಂತ ಕಸ್ಟಮರ್ಸ್ ಇದ್ದಾರೆ. ಅವ್ರು ಹೆಂಗೆ ಅಂದರೆ ನಾನು ಹೇಳೋದ್ನಲ್ಲ ನಿಮಗೆ, ಅಡಿಕೆ ತಟ್ಟೆ ಇದೆ, ಆಮೇಲೆ ಸಾಂಬಾರು ಪುಡಿಗಳಿದೆ, ಧನಿಯಾ ಪುಡಿ, ಚಿಲ್ಲಿ ಪೌಡರು. ಸೊ ಆಲ್ ಟುಗೆದರ್ 2000 rupees ನಮಗೆ ಆರ್ಡರ್ನ ಪ್ಲೇಸ್ ಮಾಡಿದಾಗ ಹೋಮ್ ಡೆಲಿವರಿ ಕೊಡ್ತಿದ್ದೇವೆ. ಎಲ್ಲಿ ಎಷ್ಟು? ಬ್ಯಾಂಗ್ಳೂರ್ ಸುತ್ತ, ಫುಲ್ ಬ್ಯಾಂಗ್ಳೂರ್ ಸುತ್ತ ಎವ್ರಿ ಡೇ ಹೋಗುತ್ತೆ. ಅಂದರೆ ಒಂದಿನ ಒಂದು ರೂಟಲ್ಲಿ ಇರ್ತಾನೆ ಹುಡುಗ, ನಮಗೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ರೆ ನಮ್ಮ ರಿಕ್ವೈರ್ಮೆಂಟ್ ಇದು ಅಂತ ಹೇಳಿದಾಗ ನಾವು ಅವ್ರಿಗೆ ಇದು ಹೋಮ್ ಡೆಲಿವರಿ ಕೊಡ್ತಿದ್ದೀವಿ. ಇದು ವುಡ್ ಪ್ರೆಸ್ಡ್ ಕೋಕೋನಟ್ ಆ್ಯಂಡ್ ಗ್ರೌಂಡ್ನಟ್ ಆಯಿಲ್ ಇದೆ, ಅರೇಕಾ ಪ್ಲೇಟ್ಸ್ ಇದೆ, ಎಗ್ಸು, ಮಶ್ರೂಮ್ಸು, ಆಮೇಲೆ ಮನೆಯಲ್ಲಿ ಈ ಅಪಾರ್ಟ್ಮೆಂಟ್ನಲ್ಲಿ ಅಲ್ಲೆಲ್ಲ ಇರೋರು ಪಾಟ್ಸ್ಗೆ ವರ್ಮಿ ಕಾಂಪೋಸ್ಟ್ ಕೂಡ ನಾವು ಕಳಿಸ್ಕೊಡ್ತಿದ್ದೀವಿ. ಓಕೆ, ಅಂದರೆ ಎಲ್ಲ ಆರ್ಗ್ಯಾನಿಕ್? ಎಲ್ಲ ಆರ್ಗ್ಯಾನಿಕ್. ಕೆಮಿಕಲ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ಗೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ಬರಬೇಕು. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಗೌರ್ಮೆಂಟ್ ಅವರು ದೇ ವಿಲ್ ಟೇಕ್ ದೇರ್ ಓನ್ ಟೈಮ್ ಟು ಕಮ್ ಅಂಡ್ ಇನ್ಸ್ಪೆಕ್ಟ್. ಹಂಗಾಗಿ ದುಡ್ಡು ಕೊಟ್ಟು ಮಾಡಿಸೋದು ನಮ್ಗೆ ಇಷ್ಟ ಇಲ್ಲ, ಹಂಗಾಗಿ ಲೆಟ್ ಇಟ್ ಗೋ ಪ್ರೊಸೀಜರ್ ವೈಸ್ ಅಂತ ಮಾಡ್ತಿದ್ದೀನಿ. ಓಕೆ, ಸೂಪರ್. ಅಕ್ಕ, ಈಗ ನೆಕ್ಸ್ಟು ಯಾವ ಥರ ಗಿಡಗಳು ಬೆಳೆದಿದ್ದೀರಾ, ಮತ್ತೆ ಏನೇನು ನೀವು ಹೇಳಿದ್ರಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏನು ಗೊತ್ತಪ್ಪ? ಆ್ಯಕ್ಚುಲಾಗಿ ಇವಾಗ ಒಂದೇ ಜಾಗದಲ್ಲಿ ನಾವು ವಿವಿಧ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಳೋದನ್ನ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಅದ್ರ ಜೊತೆಗೆ ಹಸು, ಕೋಳಿ, ಕುರಿ ಎಲ್ಲ ಕಟ್ಕೊಂಡಿದ್ದೀವಿ ನಾವು. ಹೇಗೆ ಅಂತಂದರೆ, ಈಗ ನಾನು ಹೇಳಿದೆ, ಎಲ್ಲ ಥರದ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ, ಅದು ನಾವು ತಿನ್ನೋಕ್ಕಾಯ್ತು. ಅದು ಬಿಟ್ಟು ನಮಗೆ ಆ್ಯನ್ಯುವಲ್ ಆಗಿ ಈಗ ಒಂದು ಫ್ಯಾಮಿಲಿನ ಇಟ್ಟಿದ್ದೀನಿ ಕೆಲಸದವರು, ಅವ್ರಿಗೆ ನನಗೆ ಇನ್ಕಮ್ ಬೇಕು, ಅವ್ರಿಗೆ ಸಂಬಳ ಕೊಡೋಕ್ಕಾದ್ರೂ ಬೇಕು. ಸೊ ಹಾಗಾಗಿ ನಮ್ಮದು ಒಂದು 200 ಇದಿದೆ, ಅಡಿಕೆ ಮರಗಳಿದೆ. ಸೊ ಆ್ಯನ್ಯುವಲಿ ಅವ್ನ ಸಂಬಳ ಏನು ಬರುತ್ತೆ ಅದರಲ್ಲಿ ನಾವು ಆದಾಯ ತೆಗಿತೀವಿ, ಆ್ಯನ್ಯುವಲ್ ಇನ್ಕಮ್ಮು. ಇಲ್ಲಿ ನನ್ನ ಲ್ಯಾಂಡಲ್ಲಿ ಒಂದು 30%ಗೆ ನಾನು ಟಿಶ್ಯೂ ಕಲ್ಚರ್ ಟೀಕನ್ನು ಪ್ಲಾಂಟೇಶನ್ ಮಾಡಿದ್ದೀನಿ. ಅದು 10ರಿಂದ 12 ವರ್ಷಕ್ಕೆ ಕಟಾವು ಬರುತ್ತೆ. ಅಂದರೆ ಆವಾಗ ನಾವು ಮಿನಿಮಮ್ ಅಂತ 1500 rupees ಪರ್ ಕ್ಯೂಬಿಕ್ ಫೀಟ್ ಅಂತ ಇಟ್ಕೊಂಡ್ರು ಒಂದು ಮರ, ಈಗ ನೀವು ನೋಡಿದ್ರೆ ಅದನ್ನು ಮರಗಳನ್ನ ಅಟ್ ದ ಎಂಡ್ ಆಫ್ 10th year ಅಥವಾ 12th year ನಮಗೆ ಒಂದು 60 ಕ್ಯೂಬಿಕ್ ಫೀಟ್ ಸಿಗುತ್ತೆ ಒಂದು ಮರದಿಂದ. ಅದರಲ್ಲಿ 10 ಕ್ಯೂಬಿಕ್ ಫೀಟ್ನ ನಾವು ವೇಸ್ಟೇಜ್ ಅಂತ ಬಿಟ್ರು 50 ಕ್ಯೂಬಿಕ್ ಫೀಟು ಇಂಟು 1500 rupees ಮಿನಿಮಮ್ ನಾನು ಹಾಕ್ತಾ ಇರೋದು. ಹಾಕಿದ್ರು 75,000 rupees. ಅಂಥದ್ದು 150 ಮರ ಇದೆ. ಸೊ ನಾನು ಏನು ನನ್ನ ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಿದೆ, ನಾನು ಏನೇನು ಮಾಡ್ಕೊಂಡಿದ್ದೀನಿ ಅದೊಂದರಲ್ಲೇ ನನಗೆ ಬರುವಂಗೆ. ಅಂದರೆ ಅದು ಒಂದು FD ಇದ್ದಂಗೆ. ಯಾವಾಗಲೂ ಜಮೀನನ್ನ ಯಾರೇ ಇಟ್ಕೊಂಡಿರಲಿ, ಆಲ್ವೇಸ್
ಆಗ್ರೋ ಫಾರೆಸ್ಟ್ರಿನ ಒಂದು 30% ಇಟ್ಕೋಬೇಕು. ಯಾಕಂದರೆ ನಾವು ಯಾವುದೋ ಬೆಳೆನಲ್ಲಿ ಲಾಸ್ ಆಗ್ತೀವಿ, ಇನ್ನೇನೋ ಆಗುತ್ತೆ. ಬಟ್ ಎಂಡ್ ಆಫ್ 10th ಇಯರು ಅಥವಾ 15th ಇಯರು ನಾವೇನು ಲಾಭ ಮಾಡಿದ್ರಿ, ಲಾಭ ಗಳಿಸ್ತ್ರಿ ಅನ್ನೋದಕ್ಕೆ ಆಗ್ರೋ ಫಾರೆಸ್ಟ್ರಿ ಯಾವಾಗಲೂ ಬೆಸ್ಟು, ಸೇಫ್ ಫ್ರೆಂಡು. ಅದೊಂದು 150 ಮರ ಇದೆ, ಅಡಿಕೆ ಒಂದು 200 ಇದೆ, ತೆಂಗೊಂದು 20 ಇದೆ. ಅಡಿಕೆ ಮರದ ಕೆಳಗಡೆ ನಮಗೆ ಏನೇನು ಮನೆಗೆ ಬೇಕು ದಿನನಿತ್ಯಕ್ಕೆ ತರಕಾರಿಗಳು ಲೈಕ್ ಆಲೂಗೆಡ್ಡೆ, ಬದನೆಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪುಗಳು, ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಬಳ್ಳಿ ತರಕಾರಿಗಳು, ಪ್ರತಿಯೊಂದು ಹಲಸಂದೆಕಾಯಿ ಪ್ರತಿಯೊಂದು ನಾವು ಬೆಳ್ಕೊಳ್ತೀವಿ. ನನಗೆ ನನ್ನ ಲೇಬರ್ಸ್ಗೆ ಆಮೇಲೆ ನಮ್ಮ ತೋಟಕ್ಕೆ ಬರೋರಿಗೆ ಹೋಗೋರಿಗೆ ಬರೀ ಕೈನಲ್ಲಿ ಕಳ್ಸೋಕ್ಕೆ ನಮಗೆ ಇಷ್ಟ ಆಗಲ್ಲ. ಹಂಗಾಗಿ ಆ ತರಕಾರಿಗಳನ್ನೆಲ್ಲ ನಾವು ಬೆಳ್ಕೊಳ್ತೀವಿ, ಅದು ಬೆಳಿತೀವಿ. ಆಮೇಲೆ ರಾಗಿನೂ ಬೆಳಿತಿದ್ರಿ ನಾವು ಇದ್ರ ಕೆಳಗಡೆ, ಟೀಕ್ ಮರದ ಕೆಳಗಡೆ ರಾಗಿ ಬೆಳೆ ಮಾಡ್ಕೊಂಡಿದ್ದೀವಿ. ಬಟ್ ಅದಿನ್ನ 2 ವರ್ಷಕ್ಕೆ ಆಗೋಷ್ಟಿದೆ. ಸೊ ಈ ವರ್ಷ ನನಗೆ ಸ್ಕೂಲ್ ಮಕ್ಕಳು ಬರ್ತಾರೆ ಫಾರ್ಮ್ ಟ್ರಿಪ್ಗೆ ಅಂತ, ಅವರಿಗೆ ಕೂತ್ಕೊಂಡು ಊಟದ ವ್ಯವಸ್ಥೆ ಬೇಕು. ಅಂದರೆ ದೇ ಶುಡ್ ಫೀಲ್ ಅವ್ರದ್ದೇ ಓನ್ ತೋಟದಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ಅಂತ ಹೇಳಿ ಆ ಜಾಗನ ಕ್ಲೀನ್ ಮಾಡಿಸಿ ಈ ಸಲ ಏನು ಬೆಳೆ ಇಡಿಸಿಲ್ಲ ಅಲ್ಲಿ. ಅದು ಬಿಟ್ಟು ಪ್ರತಿಯೊಂದು ನೀವು ಹೋಗ್ಕೊಂಡು ಬಂದರೆ ಪ್ರತಿಯೊಂದು ಗಿಡನೂ ಇದೆ. ಲವಂಗ ಗಿಡ ಇದೆ, ಏಲಕ್ಕಿ ಗಿಡ ಇದೆ, ಪ್ರತಿಯೊಂದು ನಾವಿಲ್ಲಿ ನಾವು ಬೆಳ್ಕೊಳ್ತೀವಿ. ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಬೆಳಿತೀವಿ. ಓಕೆ, ಸೂಪರ್. ಈಗ ನೆಕ್ಸ್ಟು ಇನ್ನೊಂದು ಇದೆ ಅಂತ ಹೇಳಿದ್ರಲ್ಲ, ಈಗ ಗಾಣದ್ದು ಪ್ರೊಸೆಸಿಂಗ್ ಯೂನಿಟ್ ಇದೆ, ಮತ್ತೆ ಮಸಾಲೆ ತಟ್ಟೆಗಳು, ಆಮೇಲೆ ಮಸಾಲಾ ಪದಾರ್ಥ, ಮತ್ತೆ ಇನ್ನೊಂದು ಇದೆ ಇದು ಗೊಬ್ಬರ, ಪೌಲ್ಟ್ರಿ ಇದೆ. ಒಂದ್ ಕಡೆಯಿಂದ ಒಂದೊಂದೇ ನೋಡ್ಕೊಂಡು ಬರೋಣ. ಹಂಗೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಎಷ್ಟೊಂದು ಹಣ್ಣುಗಳು ಗಿಡಗಳು ಸಿಕ್ತು. ಹಂಗೆ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಟಿದ್ರು ಸೋರೆಕಾಯಿ, ತಂಬೂರಿ ಸೋರೆಕಾಯಿ ಅಂತ ಹೇಳ್ತೀವಿ. ಒಂದು 3 ದಿನ ಮುಂಚೆ ಬಂದಿದ್ರೆ ಒಂದು 50 ಸೋರೆಕಾಯಿ ಇತ್ತು. ಅಂದರೆ ನಾವು ಕಿತ್ತು ಕೊಟ್ಬಿಡ್ತೀವಿ ಬರೋರಿಗೆಲ್ಲ. ಇದನ್ನು ನಾವು ಮಾರಲ್ಲ. ಏನೇ ತರಕಾರಿ ಹಾಕಿದ್ರು ನಮ್ಮ ತೋಟದಲ್ಲಿ ನಮ್ಮ ತೋಟ ನೋಡೋಕೆ ಬರೋರಿಗೆ ಅಥವಾ ನಮ್ಮಲ್ಲಿ ಕೆಲಸ ಮಾಡೋರಿಗೆ ನಮಗೆ ಅಷ್ಟೇ, ಅದನ್ನು ಮಾರಲ್ಲ. ಹಣ್ಣು ಮಾರಲ್ಲ, ಎಲ್ಲ ನಮ್ಮ ಯೂಸ್ಗೆ ನಾವು ಯೂಟಿಲೈಸ್ ಮಾಡ್ತೀವಿ. ಇದು ನಮ್ಮ ಆದಿತ್ಯಗೆ ಇದಕ್ಕಿಂತ ದಪ್ಪ ಬರುತ್ತೆ. ಆದಿತ್ಯಗೆ, ಹರ್ಷಗೆ, ವಿಕ್ರಮ್ಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಇಟ್ಟಿದ್ದೀವಿ. ಟೀಕ್ ಮರಗಳ ಮಧ್ಯದಲ್ಲಿ. ಸೊ ನಾವು ವಿಡಿಯೋದಲ್ಲಿ ಬಂದಾಗ ಇಲ್ಲೆಲ್ಲ ವಿಡಿಯೋ ಮಾಡಿದ್ದೀವಿ. ಇಲ್ಲೆಲ್ಲ ಏನೇನೋ ಎತ್ಕೊಂಡು ಹೋಗಕ್ಕೆ ಬಂದಿದ್ವಿ, ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದು, ಸೌದೆ ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ವಿ. ಸೊ ಇಲ್ಲೂ ಮಧ್ಯೆ ಗ್ಯಾಪ್ ಇರಲಿಲ್ಲ, ಒಂಥರ ಬೇರೆ. ಇದನ್ನ ನಾವೀಗ ಇದು ಎಂಥದ್ದು ಎರೆಹುಳು ಗೊಬ್ಬರದ ಘಟಕ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ನಾ ಹೇಳಿದ್ನಲ್ಲ, ನಮ್ಮದು ಸಾವಯವ ಕೃಷಿನಲ್ಲೇ ಇದ್ದೀವಿ ನಾವು, ಕಂಪ್ಲೀಟ್ ಆರ್ಗ್ಯಾನಿಕ್. ನಾನು ಪ್ರತಿ ಸರ್ತಿ ಎರೆಹುಳು ಗೊಬ್ಬರಕ್ಕೆ ಎಲ್ಲಿಗಾದರೂ ಆರ್ಡ್ರ್ ಕೊಟ್ಟಾಗ ಅವ್ರು ಇವತ್ತಿಲ್ಲ, ನಾಳೆ ಇಲ್ಲ, ಇವತ್ತಿಲ್ಲ. ಹಾಗೆ ನಾನು ಫೆಬ್ರವರಿ ಮಂತಲ್ಲಿ ಹೇಳಿದ್ರೆ ನಂಗೆ ಸಿಗೋ ಅಷ್ಟೊತ್ತಿಗೆ ಆಗಸ್ಟ್ ಆಗ್ತಿತ್ತು. ಅವಾಗ ನಾನು ಅಂದ್ಕೊಂಡೆ ನಮ್ಮ ತೋಟಕ್ಕೆ ನಾವೇ ಮಾಡ್ಕೊಳ್ಳೋಣ ಇದು ಅಂತ ಹೇಳಿ ನಾವು ಶುರು ಮಾಡಿದ್ರೆ. ಬಟ್ ಇದನ್ನು ನಾವು ಫಾರ್ಮ್ಪಲ್ ವರ್ಮಿ ಕಾಂಪೋಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿ ನಾವು ರೈತರಿಗೂ ಸಪ್ಲೈ ಕೊಡ್ತಿದ್ದೀನಿ, ಆ್ಯಸ್ ವೆಲ್ ಆಸ್ ಇದಕ್ಕೆ ನರ್ಸರಿಗಳಿಗೂ ಸಪ್ಲೈ ಕೊಡ್ತೀವಿ ಟನ್ನೇಜ್ ಲೆಕ್ಕದಲ್ಲಿ. ಸೊ ಇದು ನಮ್ಮ ಎರೆಹುಳು ಗೊಬ್ಬರದ ಘಟಕ. ಆದರೆ ಇದನ್ನು ಮಾಡೋಕ್ಕೆ ಎಲ್ಲೂ ಸ್ಪೇಸ್ ಇರಲಿಲ್ಲ. ಬಟ್ 2 ಮರದ ಮಧ್ಯದಲ್ಲಿ 10 ಅಡಿ ಜಾಗ ಇತ್ತು. ಸೊ ಈ ರೀತಿ ನಾವು ಅದನ್ನು ತೊಟ್ಟಿಗಳನ್ನಾಗಿ ಮಾಡಿಕೊಂಡು ಇಲ್ಲಿ ಎರೆಹುಳದ ಗೊಬ್ಬರದ ಘಟಕ ಮಾಡ್ಕೊಂಡಿದ್ದೀವಪ್ಪ. ಇದೇನು ಅಂದರೆ ನಮ್ಮ ತೋಟದಲ್ಲಿ ಏನೇ ಅಂದರೆ ಕಳೆ ಇರ್ಬೋದು ಅಥವಾ ಉದುರಿದೆಲ್ಲ, ಇವಾಗ ಅವರು ಸರ್ಸಮ್ಮ ಗುಡಿಸ್ತಿದ್ದಾರೆ ನೋಡಿ, ಅವರು ಏನು ಪ್ರತಿಯೊಂದು ವೇಸ್ಟು ಅಂದರೆ ಹಸುವಿನ ಸಗಣಿನ ನಾವು ಸ್ಲರಿ ಮಾಡಿ ಈ ವೆಟ್ ಟು ಡ್ರೈ ವೇಸ್ಟ್ ಎರಡನ್ನೂ ಇಲ್ಲಿ ನಾವು ಹಾಕಿ ಗೊಬ್ಬರ ಮಾಡ್ತಿದ್ದೀವಿ. ಈಗ ರೆಡಿ ಆಗಿರೋದು ಅಲ್ಲಿ ಸ್ಟಾಕ್ ಮಾಡಿದ್ದೀವಿ ನೋಡಿ. ಆ ಕಡೆ ಮೂಟೆಗಳಲ್ಲೂ ಇಟ್ಟಿದ್ದೀವಿ, ಅಂದರೆ ಅದು ಆರ್ಡ್ರ್ ಇದೆ. ಆಮೇಲೆ ಇಲ್ಲಿ ನಾವು ಬಿಸಿಲಲ್ಲಿ ಇಡಲ್ಲ, ಯಾಕಂದರೆ ಅದ್ರಲ್ಲಿ ಮೊಟ್ಟೆ ಎಲ್ಲ ಇರುತ್ತೆ. ನಾವು ಅದನ್ನು ಜರಡಿ ಆಡಿಸ್ಬಿಟ್ಟು ಆ ಕಡೆ ಒಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ಹಾಕಿಡ್ತೀವಿ. ಮಾಯಿಶ್ಚರ್ ಲೆವೆಲ್ನ ನಾವು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ 1-2 ದಿನಕ್ಕೊಂದ್ಸಲ ಅದಕ್ಕೆ ನೀರು ಚುಂಗಿಸಿ ಮೊಟ್ಟೆಗಳು ಹ್ಯಾಚ್ ಆಗಬೇಕು ಅದರಲ್ಲೇ. ಅಂದರೆ ನಾವು ಜರಡಿ ಹಿಡಿದಾಗ ಮೊಟ್ಟೆಗಳು ಅಥವಾ ಸಣ್ಣ ಮರಿಗಳು ರೈತರಿಗೆ ಹೋಗುತ್ತೆ ಅದರಲ್ಲಿ. ಸೊ ಅವರು ಇದು ನೆಲನೂ ಫಲವತ್ತಾಗುತ್ತೆ. ಇದು ಪ್ರೋಸೆಸ್ ಹೇಗೆ ಅಂತಂದ್ರೆ ಇದನ್ನ ಪ್ರತಿಯೊಂದು ಅಂದ್ರೆ ಇವಾಗ ನೋಡಿ 2.5 ಅಡಿ ಹೈಟ್ ಇದೆ ಅಲ್ವಾ ಇದು. ಇದ್ರಲ್ಲಿ ನಾವು ಕಮ್ಮಿ ಅಂದ್ರೆ ಒಂದು 15ರಿಂದ 20 ಲೇಯರ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಸಗಣಿನ ನೀರಾಗಿ ಕಲ್ಸ್ಕೊಂಡು ಸ್ಲರ್ರಿ ಅಂತ ಹೇಳ್ತೀವಿ, ಅದನ್ನ ಒಂದು ಲೇಯರ್ ಹಾಕೊಳ್ತೀವಿ. ಅದ್ರ ಮೇಲೆ ಡ್ರೈ ವೇಸ್ಟ್, ಅದ್ರ ಮೇಲೆ ಮತ್ತೆ ಸ್ಲರಿ, ಮತ್ತೆ ವೆಟ್ ವೇಸ್ಟ್, ಸ್ಲರ್ರಿ, ಹಂಗೆ 15 ಲೇಯರ್ ಹಾಕೋ ಅಷ್ಟು 15ರಿಂದ 20 ಲೇಯರ್ ಇಲ್ಲಿವರೆಗೂ ಬರುತ್ತೆ. ಈ ಹೈಟ್ಗೆ ನಾವು ತರ್ತೀವಿ. ಇದನ್ನೇನು ಮಾಡ್ತೀವಿ, ಅದು ತೇವಾಂಶ ಇರಬೇಕು ಅಂತ ಹೇಳಿ ನಾವು ಡ್ರಿಪ್ ಇರಿಗೇಷನ್ ಥರ ಮಾಡ್ಕೊಂಡಿದ್ದೀವಿ. ಅದು ನೀರು ಬಿಟ್ಟಾಗ 3 ತಿಂಗಳಿಗೆ ಅದೆಲ್ಲ ಡಿಕಂಪೋಸ್ ಆಗುತ್ತೆ. ಅಂತ ಕೊಳೆಯೋ ಪ್ರೋಸೆಸ್ ಶುರು ಆಗಿ ಕಂಪ್ಲೀಟ್ 3 ತಿಂಗಳಿಗೆ ಕೊಳ್ತೋಗುತ್ತೆ. ಅದು ಕೊಳ್ತಾದ್ಮೇಲೆ ಎರೆಹುಳುಗಳನ್ನ ಅದಕ್ಕೆ ಬಿಡ್ತೀವಿ. ಎರೆಹುಳುಗಳನ್ನ ಬಿಟ್ಟ ಮೇಲೆ ನಮಗೆ ಸಾಮಾನ್ಯವಾಗಿ
60ರಿಂದ 75 ದಿನಕ್ಕೆ ಗೊಬ್ಬರ ರೆಡಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಟೋಟಲ್ ಆ ಪ್ರೋಸೆಸ್ ಒಂದು 5ರಿಂದ 5.5 ತಿಂಗಳಾಗುತ್ತೆ. 5.5 ತಿಂಗಳಾಗುತ್ತೆ. ಸೊ ಆ ಕಡೆ ಇರೋದು ಬಂದು ಇದು ಆಗಿದೆ, ಡಿಕಂಪೋಸ್ ಆಗಿರೋದು. ಇನ್ನೊಂದು 15 ದಿನಕ್ಕೆ ಇದ್ರಲ್ಲಿ ಹುಳು ಬಿಡಬೇಕು ನಾವು. ಬಿಡಬೇಕು ನೆಕ್ಸ್ಟ್. ಯಾಕಂದ್ರೆ ಇಲ್ಲಿಂದ ಈ ಲೆವೆಲ್ಗೆ ಹಿಡಿದಿದೆ, ಇಲ್ಲಿಗೆ ಬರಬೇಕು. ಇನ್ನೊಂದು 15 ಡೇಸ್ಗೆ ಅಲ್ಲಿಗೆ ಇಳಿಯುತ್ತೆ. ಇಳಿದ್ಮೇಲೆ ಇದನ್ನು ನಾವು ಎರೆಹುಳುನ ಬಿಡ್ತೀವಿ ಇದರಲ್ಲಿ. ಸೊ ಅದು ತಿನ್ನೋಕೆ ಶುರು ಆಗುತ್ತೆ. ಎರೆಹುಳು ಗೊಬ್ಬರ ಅನ್ನೋದು ಗೊತ್ತು, ಅದು ಎಕ್ಸ್ಟ್ರೀಟ್ ಬರುತ್ತಲ್ಲ, ಅದೇ ಗೊಬ್ಬರ ಆಗೋದು. ಅದು ನ್ಯಾಚುರಲ್ ಆಗಿ NPK ಲೆವೆಲ್ಲು ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಎರೆಹುಳು ಗೊಬ್ಬರ ಹಾಕಿದಾಗ ಬೆಳೆಗಳು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೂಪರ್. ಈಗ ನೆಕ್ಸ್ಟು ಈ ಜಾಗ ಏನು ಗೊತ್ತಪ್ಪ, ರಾ ಮೆಟೀರಿಯಲ್ ಸ್ಟೋರೇಜು. ಅಂದರೆ ನಮಗೆ ಅಡಿಕೆ ತಟ್ಟೆ ಮಾಡೋದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ. ಸೊ ಸುತ್ತಮುತ್ತ ತೋಟಗಳಿಂದ ತರಿಸ್ಕೊಳ್ತೀವಿ ಇದನ್ನು. ಇದು ಅಡಿಕೆ ಮರದಿಂದ ಉದುರಿರೋಂಥ ಎಲೆಗಳು. ಇದನ್ನೊಂದು 45 ಮಿನಿಟ್ಸು ನೀರಲ್ಲಿ ಸೋಕ್ ಮಾಡಿ ದೆನ್ ಇದಕ್ಕೆ ಕೊಡ್ತೀವಿ, ಮೆಷಿನಿಗೆ ಕೊಡ್ತೀವಿ. ಪ್ಲೇಟ್ಸು ನಮ್ಗೆ ಯಾವ ಸೈಜ್ ಬೇಕೋ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಇದಕ್ಕೆಲ್ಲ ಜಾಸ್ತಿ ದುಡ್ಡು ಹಾಕಿ ಸ್ಟೋರೇಜ್ ಮಾಡಬಾರ್ದು. ಈ ಥರ ಟೆಂಪ್ರರಿ ಆಗಿ ನಾವು ಕ್ಲೀನಾಗಿ, ಅಂದರೆ ಇದೇ ಒಂದು 6-7 ವರ್ಷ ಬರುತ್ತೆ. ಇದು ಅಡಿಕೆ ಮರದ್ದು, ಒಣಗೋಗಿರೋ ಅಡಿಕೆ ಮರದ್ದು ಹಾಕ್ಕೊಂಡು ನಾವು ಇಷ್ಟು ಮಾಡಿದ್ರೆ ಸಾಕು, ಸ್ಟೋರೇಜ್ ಸಾಕು. ಏನಂದ್ರೆ ಮಳೆ ನೀರು ಬೀಳಬಾರ್ದು ಅಷ್ಟೇ, ಅದೊಂದು ನೋಡ್ಕೋಬೇಕು. ಫಂಗಸ್ ಆಗುತ್ತೆ, ಅದು ಬಿಟ್ರೆ ನಮ್ಗೆ ಇಷ್ಟು ಸಾಕು. ಇದು ಯಾವ ಥರ ಈ ಥರ ಎಲ್ಲ ಬಂದರೂ ಯೂಸ್ ಆಗುತ್ತಾ? ಆಗುತ್ತೆ. ಇದು ಚಿಕ್ಕ ಪ್ಲೇಟ್ಸ್ಗೆ ಆಗುತ್ತೆ. ಇದು ನೀರಿನಲ್ಲಿ ಹಾಕಿದಾಗ ನಮ್ಗೆ ಪೇಪರ್ ಥರ ಆಗುತ್ತೆ. ಎಷ್ಟು ಫ್ಲೆಕ್ಸಿಬಿಲಿಟಿ ಬೇಕೋ ಅಷ್ಟಾಗುತ್ತೆ. 45 ಮಿನಿಟ್ಸ್ ನೆನೆಸಿದ್ರೆ ಸಾಕು. ನೆನೆಸಿ ನೀರು ಹೋಗೋ ಅಷ್ಟು, ಒಂದು 50% ಮಾಯ್ಶ್ಚರ್ ಇರೋ ಅಷ್ಟು ಇದು ಮಾಡಿದಾಗ ನಮಗೆ ಇದು ಅಗಲ ಆಗುತ್ತೆ ಎಲೆಗಳು. ಇದು ಒಣಗಿರೋ ಎಲೆ ಅಲ್ವಾ, ಅವ್ರು ಕಳಿಸುವಾಗ ಹಿಂಗಿರುತ್ತೆ. ಬಟ್ ನಾವು ಮಾಡ್ಕೋಬೋದು, ನೀರಲ್ಲಿ ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ಈ ಕಡೆ ನೋಡಿ, ನಮ್ದು ಎಣ್ಣೆ ಗಾಣ ಇದೆ ಅಲ್ವಾ, ಅದಕ್ಕೆ ಕೊಬ್ಬರಿನ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಅಂದರೆ ಸುತ್ತ ಟ್ರಾನ್ಸ್ಪೋರ್ಟೇಷನ್ನು ಅದೆಲ್ಲ ನಾವು ಪೇ ಮಾಡಲ್ಲ. ಸುತ್ತಮುತ್ತ ಇರೋ ನಮ್ಮ ರೈತರೇ ನಮಗಿಲ್ಲೇ ತಂದು ಹಾಕ್ತಾರೆ. ಅವರಿಗೂ ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ, ನನಗೂ ಉಳಿಯುತ್ತೆ, ಒಳ್ಳೆ ರೇಟಲ್ಲಿ ಸಿಗುತ್ತೆ. ಸೊ ಸ್ಟಾಕ್ ಮಾಡಿ ಇಲ್ಲಿ ಇಟ್ಕೊಳ್ತೀವಿ ಕೊಬ್ಬರಿ. ಇದರಿಂದ ಎಣ್ಣೆ ತಯಾರು ಮಾಡ್ತೀವಿ ನಾವು. ಈ 2 ಶೆಡ್ಡನ್ನು ಅಡಿಕೆ ಪಟ್ಟೆ ಸ್ಟೋರೇಜ್ ಅಂತಲೇ ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲೂ ಟೀಕ್ ಇದೆ, ನೀವು ನೋಡ್ಬೋದು. ಒಂದೊಂದು ಟೀಕ್ನು ಆಲ್ರೆಡಿ 62ರಿಂದ 72 ಸೆಂಟಿಮೀಟ್ರ್ ಬಂದಿದೆ ಗರ್ತ್. ಹೈಟು 47 ಅಡಿ ಇದೆ. 6ನೇ ವರ್ಷ ಆಯಿತು, 6 ವರ್ಷ ಆಗಿ 2 ತಿಂಗಳಾಯ್ತು ಇದು. ಈಗ ಗಾಣದ ಮನೆಗೆ ಬಂದಿದ್ದೀವಿ. ಹೌದು, ಗಾಣದ್ದು ಕೊಬ್ಬರಿ ಎಣ್ಣೆನ ತೆಗಿತಾ ಇದ್ದಾರೆ, ಪ್ರೋಸೆಸ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಗಾಣದ್ದು ಎಣ್ಣೆ ಅಂದ್ರೆ ಏನು? ಇದು ವುಡ್ ಪ್ರೆಸ್ಟ್. ಅಂದ್ರೆ ಹಳೆ ಕಾಲದಲ್ಲಿ ನಾವು ಗಾಣದಲ್ಲಿ ಎತ್ತನ್ನ ಯೂಸ್ ಮಾಡಿ ತಗೊಳ್ತಿದ್ರಿ. ಇಲ್ಲಿ ವುಡ್ ಪ್ರೆಸ್ಟ್ ಅಂತಂದ್ರೆ ರುಬ್ಬೋ ಕಲ್ಲಿರ್ಬೋದು, ಅಥವಾ ಕೆಳಗಡೆ ರುಬ್ಬೋ ಅಂತದ್ದು ಏನಿದೆ ಒರಳು ಕಲ್ಲು ಅಂತೀವಲ್ಲ, ಅದೆರಡು ಮರದ್ದೇ. ಸೊ ಇದನ್ನ ವುಡ್ ಪ್ರೆಸ್ಟ್ ಅಥವಾ ಕೋಲ್ಡ್ ಪ್ರೆಸ್ಟ್ ಅಂತ ಹೇಳ್ತೀವಿ. ನಾವಿಲ್ಲಿ 2 ಥರ ಎಣ್ಣೆ ತಯಾರು ಮಾಡ್ತೀವಿ. ಒಂದು ಕೋಕೋನಟ್ ಅಂದ್ರೆ ಕೊಬ್ಬರಿ ಎಣ್ಣೆ, ಇನ್ನೊಂದು ಕಡಲೆ ಬೀಜದ ಎಣ್ಣೆ. ಸೊ ಮೇಲ್ಗಡೆ ಮಾತ್ರ ಸ್ಟೀಲ್ ಡ್ರಮ್ ಇದೆ. ಇದು ರೋಟರಿ ಅಲ್ಲ, ಇದು ವುಡ್ ಪ್ರೆಸ್ಡ್ ಆಯಿಲ್. ಸೊ ನಮಗೆ ಇಲ್ಲಿ ನನ್ನ ಕ್ಲೈಂಟ್ಸ್ಗೆ ನಾನು ಸಪ್ಲೈ ಕೊಡ್ತಿದ್ದೀನಿ. ಈಗ B2Bಗೆ ಹೋಗ್ತಾ ಇದ್ದೀವಿ. ಆರ್ಡರ್ಸ್ ಪ್ಲೇಸ್ ಆಗಿದೆ. ಧನುರ್ಮಾಸ ಮುಗಿದ್ಮೇಲೆ ವಿ ಹ್ಯಾವ್ ಟು ಸಪ್ಲೈ. ಇದು ರೈತರು ತಂದು ಅವರೇ ರುಬ್ಬಿಸ್ಕೊಂಡು ಹೋಗುವಂಥದ್ದು, ಅದು ಮಾಡ್ಕೊಡ್ತೀವಿ. ಅದು ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ರುಬ್ಕೊಂಡು ಹೋಗ್ತಾರೆ. ಮತ್ತೆ ಕಡಲೆ ಬೀಜನೂ ತಂದು ಹಾಕೊಂಡು ಹೋಗೋರು ಇದ್ದಾರೆ. ಅದು ಬಿಟ್ಟು ನಮ್ಮ ಎಣ್ಣೆ ಎಲ್ಲ ನಮ್ದು ಬ್ರ್ಯಾಂಡಲ್ಲಿ SSH ಅನ್ನೋ ಬ್ರ್ಯಾಂಡಲ್ಲೇ ನಾವು ಮಾರ್ಕೆಟ್. ಹೌದು, ಈ ಥರ ಬಾಟಲ್ಸ್ನಲ್ಲಿ ಇದು 1 ಲೀಟರ್ ಬಾಟಲ್. ಇದು ಲೇಬಲಿಂಗ್ ಮಾಡಿ ಕಳಿಸ್ತೀವಿ ನಾವು. ಯಾಕೆಂದ್ರೆ ಇವಾಗ ಸಡನ್ ಆಗಿ ವೈಟ್ ಲೇಬಲಿಂಗ್ ಮಾಡೋರು ಇದ್ದಾರೆ, ಕೆಲವು ಆರ್ಗ್ಯಾನಿಕ್ ಸ್ಟೋರ್ ಅವರು ನಮ್ಮ ಎಣ್ಣೆಗೆ ಅವ್ರದ್ದು ಹಾಕೋತಾರೆ. ಸೊ ಹಂಗಾಗಿ ನಾವು ಬಾಟಲ್ನಲ್ಲಿ ನಾವು ಡಿಸ್ಪ್ಯಾಚ್ ಆಗೋವರೆಗೂ ಬಾಟಲ್ಗೆ ಲೇಬಲ್ಸ್ ಹಾಕಲ್ಲ. ಇದು ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಎಣ್ಣೆ 350 ರೂಪಾಯಿ ಹಂಗೆ ಕೊಡ್ತಿದ್ದೀವಿ. ಕೊಬ್ಬರಿ ಎಣ್ಣೆ 300 ರೂಪಾಯಿ ವುಡ್ ಪ್ರೆಸ್ಡ್. ಆಮೇಲೆ ಇನ್ನೊಂದು ಕ್ವಶನ್, ಈಗ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಷ್ಟು ಕೆಜಿ ಕೊಬ್ಬರಿ ಹಾಕಿದ್ರೆ 1 ಲೀಟರ್? ಚೆನ್ನಾಗಿ ಒಣಗಿರೋ ಒಳ್ಳೆ ಎಣ್ಣೆ ಇರುವಂತ ಕೊಬ್ಬರಿ ಹಾಕಿದಾಗ 1 ಕೆಜಿಗೆ 600 ಗ್ರಾಮ್ವರೆಗೂ ಎಣ್ಣೆ ಬರುತ್ತೆ ಕೊಬ್ಬರಿನಲ್ಲಿ. ಫೈನ್ ಅಂತಂದ್ರೆ ಸಮ್ಟೈಮ್ಸು ತುಂಬಾ ಚೆನ್ನಾಗಿರೋ ಕೊಬ್ಬರಿ ಅಂದ್ರೆ 650 ಬಂದಿರೋದು ಉಂಟು. ಬಟ್ ಕಡಲೆ ಬೀಜ ಮ್ಯಾಕ್ಸಿಮಮ್ ಅಂದ್ರೆ 41%. 1 ಕೆಜಿ ಕಡಲೆ ಬೀಜ ಹಾಕಿದ್ರೆ 400 ಗ್ರಾಮ್ ಅಥವಾ 410 ಗ್ರಾಮ್ ಅಷ್ಟೇ ಎಣ್ಣೆ ಬರೋದು. ಮತ್ತೆ ಹಿಂಡಿನ ನಾವು ಮಾರ್ಕೊಳ್ತೀವಿ. ಇವಾಗ ರೈತರು ತಂದು ಕೊಟ್ಟಿದ್ರೆ ಅವ್ರ ಹಿಂಡಿ ಅವ್ರು ಎತ್ಕೊಂಡು ಹೋಗ್ತಾರೆ. ನಾವು ರುಬ್ಬಿ ನಾವು ನಮ್ಮ ಕ್ಲೈಂಟ್ಸ್ ಕಳಿಸೋ ಹಿಂಡಿನೆಲ್ಲ ಇಲ್ಲಿ ಹಸುಗಳು ಸಾಕಿರೋರು ಡೈರೆಕ್ಟಾಗಿ ತಗೊಂಡು ಹೋಗ್ತಾರೆ. ಒಳ್ಳೆ ಹಿಂಡಿ, ಪ್ಯೂರ್ ಹಿಂಡಿ. ಅದಕ್ಕೂ ನಾವು 45 ರೂಪಾಯಿ ಹಂಗೆ ಹಿಂಡಿ ಮಾರ್ತಾ ಇದ್ದೀವಿ. ಕಡಲೆ ಬೀಜ ಎಲ್ಲ ಯಾವ ಥರ ಹೆಂಗೆ ಪ್ರೊಕ್ಯೂರ್ ಮಾಡ್ತೀರಾ? ನಾವು ಪ್ರೊಕ್ಯೂರ್ ಅಂದ್ರೆ ನಮ್ಮ ಬ್ರ್ಯಾಂಡಿಂಗ್ ಅಂದರೆ ನಾವು ಒಂದೇ ರೈತರ ಹತ್ರ ತಗೊಳ್ಳಲ್ಲ. ನಾವು ಪ್ರೊಕ್ಯೂರಿಂಗ್ ಪ್ರಕಾಶ್ ಎಂಟರ್ಪ್ರೈಸಸ್ ಅಂತ ಇದೆ, ಒಳ್ಳೆ ಬೀಜ ಕೊಡ್ತಿದ್ದಾರೆ, ಅವ್ರ ಹತ್ರ ತಗೊಂಡ್ಬರ್ತೀವಿ. ಚಿತ್ರದುರ್ಗ ಚಳ್ಳಕೆರೆಯಿಂದ ತರಿಸ್ತಾರೆ ಅನ್ಕೊಳ್ತೀನಿ. ಅಲ್ಲಿಂದ ತಗೊಂಡ್ ಬಂದು ಅವರೇ ಇಲ್ಲಿ ಕೊಟ್ಟೋಗ್ತಾರೆ. ಸಮ್ಟೈಮ್ಸ್ ನಮ್ಮ ಗಾಡಿ ಹೋದಾಗ ನಾವೇ ಹಾಕೊಂಡ್ಬಂದ್ಬಿಡ್ತೀವಿ. ಕೊಬ್ಬರಿ ಮಾತ್ರ ನಾವು ಇಲ್ಲಿ ರೈತರ ಹತ್ರನೇ ತಗೊಂಡು ಹಾಕೊಳ್ತೀವಿ. ನೋಡಿದ್ರೆ ಅಲ್ಲಿ ಸ್ಟೋರೇಜ್ ಇಟ್ಕೊಂಡಿದ್ದೀವಿ. ನಾವು ಬೇಕಾದಾಗ ಸುಲ್ಕೊಂಡು ಒಣಗಿಸ್ಕೊಂಡು ನಾವು ಎಣ್ಣೆ ಮಾಡ್ಕೊಳ್ತೀವಿ. ಆರ್ಡರ್ ಬಂದಂಗೆ ಮಾಡೋದಾ? ಇಲ್ಲ ಮಾಡಿ ಇಟ್ಬಿಟ್ಟಿರ್ತೀವಿ. ನಮಗೆ ಕಂಪಲ್ಸರಿ ಇಷ್ಟು ಆರ್ಡರ್
ಅನ್ನೋದಿದೆ. Okay. ಅದ್ರ ಮೇಲೆ ಬರೋದು ಮಾತ್ರ ನಾವು ಎಕ್ಸ್ಟ್ರಾ ಇಟ್ಟಿರ್ತೀವಿ. ಬಟ್ ಎವ್ರಿ ಮಂತ್ ನನಗೆ ಒಂದು 600 ಲೀಟರ್ವರೆಗೂ ಈಗ ಎಣ್ಣೆ ಹೋಗ್ತಾ ಇದೆ. ನನ್ನ ರೆಗ್ಯುಲರ್ ಕಸ್ಟಮರ್. ಹೋಟೆಲ್ಸ್ಗೆಲ್ಲ ಸಪ್ಲೈ ಮಾಡ್ತೀರಲ್ಲ? ಹೋಟೆಲ್ಸ್ ಇನ್ನೂ ಯಾವುದು ಸಿಕ್ಕಿಲ್ಲ, ನಾವಿನ್ನ ಅಪ್ರೋಚು ಮಾಡಿಲ್ಲ. ನನಗೆ B2C ಅಂದರೆ ಕಸ್ಟಮರ್ಸು ಬೈ ವರ್ಡ್ ಆಫ್ ಮೌತೆ ನಮ್ಮ ಬಿಸ್ನೆಸ್ ಎಲ್ಲಾನು ಪ್ರತಿಯೊಂದು ನಡೀತಿರೋದು. ಸೊ ಇಟ್ಸ್ ಗೋಯಿಂಗ್ ಆನ್, ಆ್ಯಡ್ ಆನ್ ಆಗ್ತಾ ಇದ್ದಾರೆ ಕಸ್ಟಮರ್ಸು. ಆಲ್ಮೋಸ್ಟ್ ಇದು ಭಾರತೀಯ ಸಿಟಿಗೆ ಸಪ್ಲೈ ಕೊಡ್ತೀನಿ, ಅಲ್ಲೊಂದು 10 ಮನೆಗೆ. ಆಮೇಲೆ ಶೋಭಾ ಕ್ಯಾಸ ಪ್ಯಾರಡೈಸು ಹೆಣ್ಣೂರಿನಲ್ಲಿ ಒಂದು 62 ಕ್ಲೈಂಟ್ಸ್ ಇದ್ದಾರೆ. ರಾಜಾಜಿನಗರ್ನಲ್ಲಿದ್ದಾರೆ, ಮಹಾಲಕ್ಷ್ಮಿ ಲೇಔಟು, ಆಲ್ ಓವರ್ ಬ್ಯಾಂಗ್ಳೂರ್ ಇದ್ದಾರೆ. ಮತ್ತು ಇಲ್ಲಿ ಸುತ್ತಮುತ್ತ ರೈತರು ತೊಗೊಂಡು ಹೋಗ್ತಾರೆ ಕಡಲೆಕಾಯಿ ಎಣ್ಣೆಲ್ಲ ತೊಗೊಂಡು ಹೋಗ್ತಾರೆ. ಅದೇ ನೀವು ಬೇಕು ಅಂದರೆ ಮನೆಗೆ ಬೇಕು ಅಂದರೆ ಒಂದು 2,000 ರೂಪಾಯಿದು ಏನೇ ಪ್ರಾಡಕ್ಟ್ಸು ಅಂದರೆ ಮಸಾಲಾ ಪುಡಿ ಇರ್ಬೋದು, ಧನಿಯಾ ಪುಡಿ, ಮೊಟ್ಟೆ ಎಲ್ಲ ಸೇರಿ 2,000 ರೂಪಾಯಿ ಪ್ರಾಡಕ್ಟ್ ನಮ್ಮ ಹತ್ರ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತಾರೆ. ನಮ್ಮ ಹೋಟ್ಲಲ್ಲಿ ಇದನ್ನು ಟೇಸ್ಟ್ ಮಾಡ್ಬೋದು. ಕಾಣದ ಎಣ್ಣೆನಲ್ಲೇ ಮಾಡೋದು ಬಿರಿಯಾನಿ ವುಡ್ ಪ್ರೆಸ್ಡ್ ಆಯಿಲ್. ಈಗ ನೆಕ್ಸ್ಟ್ ಇದಕ್ಕೆ ಮಸಾಲಾ ಪುಡಿ ಯೂನಿಟಿಗೆ ಹೋಗೋಣ. ಸೊ ಈಗ ಪ್ಯೂರ್ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆದು ಪ್ರೋಸೆಸ್ ನೋಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಮಸಾಲೆ ಪದಾರ್ಥಗಳು. ಮಸಾಲೆ ಪುಡಿ ಮಾಡ್ಕೊಂತಾರೆ, ಪುಡಿಗಳು. ಅದರಲ್ಲಿ ನಾವು ಅರಿಶಿನ ಪುಡಿ, ಮೆಣಸಿನಕಾಯಿ ಪುಡಿ, ಧನಿಯಾ ಪುಡಿ, ಆಮೇಲೆ ಹುಳಿ ಪುಡಿ ಅಂತಂದರೆ ಸಾಂಬಾರ್ ಪುಡಿ ಅಂತ ಹೇಳ್ತೀವಿ. ಅದು ಈಗ ಮ್ಯಾನ್ಯುಯಲ್ ಆಗೇ ಮಾಡ್ಕೊಳ್ತಿದ್ದೀವಿ, ಮೆಷಿನ್ಸ್ ತರಿಸಿದ್ದೀವಿ. ಬಟ್ ಇದನ್ನು ನಾವು ಒಂದು ಸರ್ತಿ ಆಪ್ರೇಟ್ ಮಾಡಿದ್ರೆ ಒಂದು ದಿನಕ್ಕೆ 400 kg ಪ್ರೊಡಕ್ಷನ್ ತೆಗಿಬೇಕಾಗುತ್ತೆ. ಬಟ್ ಒಂದೇ ದಿನ ನಾವು ಮಾಡಿಟ್ಟು ಇದು ಮಾಡಲ್ಲ. ಎಲ್ಲ ಐಟಮ್ನು ನಾವು ಹುರಿದು ಬಿಸಿಲಿಗೆ ಹಾಕಿ ಚೆನ್ನಾಗಿ ಹುರಿದು ಇಟ್ಕೊಳ್ತೀವಿ. ನನಗೆ ಯಾವಾಗ ನನ್ನ ಕಸ್ಟಮರ್ಸ್ ಆರ್ಡ್ರ್ ಅಂತಾರೋ 2 days ಅರ್ಲಿಯರಾಗಿ ಹೇಳ್ತಾರೆ, ನಾವು ಈ ರೀತಿ ಪೌಡರ್ ಮಾಡಿ ಇಮಿಡಿಯೇಟಾಗಿ ನಾನು ಅವರಿಗೆ ಕಳಿಸೋ ಅಂಥದ್ದು. ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀವಿ. ಸೊ ಎಲ್ಲ ಹುರಿದಾದ ಮೇಲೆ ನಾವು ಅವ್ರು ಹೇಳಿದ ಮೇಲೆ ನಾನು ಗ್ರೈಂಡ್ ಮಾಡೋದು. ಯಾಕಂದರೆ ಅರೋಮಾ ಹಾಗೆ ಇರಬೇಕು. ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಅರೋಮಾ ಹೋಗುತ್ತೆ. ಹಾಗಾಗಿ ಸಾಂಬಾರ್ ಪುಡಿ, ಹಳದಿ ಪೌಡರ್ ಆ್ಯಂಡ್ ಇದು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಅಟ್ ಪ್ರೆಸೆಂಟ್ ಮಾಡ್ತಿದ್ವಿ. ಈಗ 15ನೇ ತಾರೀಕು ಆದಮೇಲೆ ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ ಆ್ಯಂಡ್ ರಸಂ ಪುಡಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಈಗ ಮ್ಯಾನ್ಯುಯಲ್ ಆಗಿ ಅಂದರೆ ಸ್ಟವ್ನಲ್ಲಿ ನಾವು ಮನೆಯಲ್ಲಿ ಯಾವ ರೀತಿ ಪದ್ಧತಿನಲ್ಲಿ ಮಾಡ್ತೀವಿ ಅಂದರೆ ಬಲ್ಕ್ ಆಗಿ ಮಾಡ್ತೀವಿ. ಅಂದರೆ ನನಗೆ 4 ಹೋಟೆಲ್ ಆರ್ಡರ್ ಇದೆ. ಸೊ ಆಲ್ಮೋಸ್ಟ್ ಆಲ್ ಎವ್ರಿ ಮಂತು ನಮಗೆ ಒಂದು 300 kgವರೆಗೂ ಆಚೆ ಕಳಿಸ್ತಿದ್ದೀವಿ. ಬಟ್ ಅದ್ರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ದಿನಕ್ಕೇನೆ ನಾನು ಆಪರೇಟ್ ಮಾಡಬೇಕು. 400 kg ನಾನು ಅದು ಇವಾಗ B2B ಪ್ಲಾಟ್ಫಾರ್ಮಿಗೆ ನಮಗೆ ಕ್ವಾಲಿಟಿ ಅಪ್ರೂವಲ್ ಆಗಿದೆ, ಕ್ವಾಂಟಿಟಿ ಅಪ್ರೂವಲಿಗೆ ಕಾಯ್ತಿದ್ದೀನಿ. ದೆನ್ ವಿಲ್ ಆಪ್ರೇಟ್ ಇದು ವುಮನ್ ಎಂಟರ್ಪ್ರನರ್ಶಿಪ್ ಅಂದರೆ ಆಗ್ರಿಪ್ರನರ್ಶಿಪ್ನಲ್ಲಿರೋ ಒಂದು ವುಮನ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು ನಮ್ಮ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋದಾಗಲಿ ಅಥವಾ ಕೊಂಡ್ಕೊಳ್ಳೋದಾಗಲಿ. ಯಾಕೆಂದರೆ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಂಪ್ಲಾಯೀಸ್ ನಾನೇನು ತಗೊಂಡಿದ್ದೀನಿ ವುಮನ್ ಅಂದರೆ ರೂರಲ್ ಸೈಡ್ನಲ್ಲಿ ಹೆಣ್ಮಕ್ಳಿಗೆ ಕೂಲಿ ಕೆಲಸಕ್ಕೆ ಹೋಗೋದು ಬಿಟ್ಟು ಈ ಥರ ಫ್ಯಾಕ್ಟ್ರಿನಲ್ಲಿ ಆಪರ್ಚುನಿಟೀಸ್ ಕಮ್ಮಿ ಅಂದರೆ ಫುಡ್ ಪ್ರೊಡಕ್ಷನ್ನಲ್ಲಿ. ಸೊ ನಾನು ಇಲ್ಲಿ ಲೋಕಲ್ನಲ್ಲಿರೋ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ನಮ್ಮ ಹತ್ರ. ಸೊ ಎಲ್ಲರಿಗೂ ಒಂದು ಎಂಪವರ್ಮೆಂಟ್ ಆಫ್ ವುಮನ್ ಅಂತ ಬಾಯ್ನಲ್ಲಿ ಹೇಳೋದಲ್ಲ, ಅವ್ರು ತಯಾರು ಮಾಡಿದ ಪ್ರಾಡಕ್ಟ್ ತಗೊಂಡು ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನೀವು ಮಾಡ್ತಿದ್ದೀರಪ್ಪ, ಇಲ್ಲಿಂದ ಅವ್ರ ಹೋಟ್ಲಿಗೆ ಕೊಡ್ತೀನಿ. ಆಮೇಲೆ ಇನ್ನೊಂದು ಇಲ್ಲಿ ಚಾಮುಂಡಿ ಡಾಬಾ ಅಂತಿದೆ, ಅವ್ರಿಗೆ ಕಳಿಸ್ತಿದ್ದೀವಿ. ಜಾಮಿಟ್ರಿ ಪಬ್ಗೆ ಕಳಿಸ್ತೀನಪ್ಪ, ಅಲ್ಲಿ ಸ್ಟಾಫ್ಗೆ 120 ಜನ ಸ್ಟಾಫ್ ಇದ್ದಾರೆ. ಅವ್ರಿಗೆ ನಾವು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಆ್ಯಂಡ್ ಸಾಂಬಾರ್ ಪೌಡರ್ ಕಳಿಸ್ತೀವಿ. ಆಮೇಲೆ ಅವ್ರಿಗೆ ಎಣ್ಣೆ ಹೋಗುತ್ತೆ. ಅವರು ಸಟೈನ್ ಮಟನ್ ಕರೀಸ್ ಎಲ್ಲ ವಿತ್ ಗ್ರೌಂಡ್ನಟ್ ಆಯಿಲ್ ಆಲ್ಮೋಸ್ಟ್ ಅಲ್ಲೂ ಒಂದು ತಿಂಗಳಿಗೆ 120 kg ಅವರು ಪಬ್ಗೆ ಕಳಿಸ್ತಿದ್ದೀವಿ ಎಣ್ಣೆ. ಆ ರೀತಿ ಆರೋಮಾನೇ ಬೇರೆ ಬರುತ್ತೆ. ಹಂಗಾಗಿ ಅದನ್ನು ಕಳಿಸ್ಕೊಡ್ತಿದ್ದೀವಿ. ಸೂಪರ್. ನೀವು ನಮ್ಮ ಹೋಟ್ಲಿಗೆ ಕನ್ನಡ ನಾಟಿ ಪಲಾವ್ಗೆ ಭಾನುವಾರದೊತ್ತು ಬಂದರೆ ಅರೆಕಾ ಪ್ಲೇಟ್ಸಲ್ಲಿ ಊಟ ಮಾಡ್ತೀರಾ, ಅವಾಗ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಪೋಸ್ಟರ್ಸ್ ನೋಡಿ ಆರ್ಡರ್ ಕೂಡ ಮಾಡ್ಬೋದು. ಇದು ಅರೆಕಾ ಪ್ಲೇಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ನಾನು ಆಗಲೇ ಹೇಳ್ದೆ ಅಲ್ಲಿ ರಾ ಮೆಟೀರಿಯಲ್ ತೋರಿಸಿ ಅದನ್ನು 45 ನಿಮಿಷ ನೀರಲ್ಲಿ ನೆನೆಸಿದಾಗ ನೋಡಿ ನಮಗೆ ಫ್ಲೆಕ್ಸಿಬಲ್ ಆಗಿರೋಂಗೆ ಹೆಂಗೆ ಅಷ್ಟು ಚಿಕ್ಕ ಹಾಳೆ ಇದ್ದಿದ್ದು ಇಷ್ಟು ದೊಡ್ಡದಾಗುತ್ತೆ. ಸೊ ಇದನ್ನು ನಮ್ಗೆ ಯಾವ ಸೈಜಿಗೆ ಬೇಕೋ, ಇದು 12 ಇಂಚಿಂದು, ಅದು 10 ಇಂಚಿಂದು ಪ್ಲೇಟು. ಈಗ ಅಲ್ಲಿ ತೋರಿಸೋದ್ನಲ್ಲ ಅರೆಕಾ, ಅದು ನೀವು ಇಷ್ಟು ಗಟ್ಟಿ ಇದೆ ಒಣಗಿದ್ದು, ಇದು ನೀರಿಗೆ ಹಾಕ್ದಾಗ ನೋಡಿ ಇಷ್ಟು ಫ್ಲೆಕ್ಸಿಬಲ್ ಆಗುತ್ತೆ, ಈ ರೀತಿ ಆಗುತ್ತೆ. ಇವಾಗ ನಾವು ಎಷ್ಟು ಇಂಚಿದು ಇದಕ್ಕೆ ಬೇಕೋ ಅಷ್ಟಕ್ಕೆ ನಾವು ಈ ಎಲೆನ ಇಟ್ಕೊಂಡು ಡೈನಲ್ಲಿ ಇಟ್ಟಾಗ ಎಲೆ ಆಗುತ್ತೆ ನೋಡಿ. ಅದು ಕಾಯಿಲ್ಸ್ ಹೀಟ್ ಆಗಿರುತ್ತೆ, ಅದರ ಮಧ್ಯದಲ್ಲಿ ಕೊಡ್ತೀವಿ. ಇದು ಎಷ್ಟೆಷ್ಟು ಇಂಚಿದೆ? ಇದು 12, 10, 8, ತಿರ್ಗಾ 10, 8 ಅಪ್ ಟು 4 ಇಂಚಸ್ವರೆಗೂ ಇದೆ ನಮ್ಮ ಹತ್ರ ಡೈಸ್. ನಾರ್ಮಲ್ ಆಗಿ ಇದೇ ಥರ ಸಿಗೋದಲ್ಲ, ಇದು ಇಲ್ಲೆಲ್ಲ ನಮ್ಗೆ ಸಿಗೋದಿದೆ. ಪಾರ್ಟಿಷನ್ ಇರೋದು ಇದೆ ಪ್ಲೇಟ್ಸು, ಅದನ್ನೆಲ್ಲ ನಾವು ಫಿಕ್ಸ್ ಮಾಡಿಲ್ಲ. ಯಾಕಂದರೆ ಅದು ಇಲ್ಲಿ ರೇಟ್ ಕೇಳಿದಾಗ ನಮಗೆ ಲೋಕಲ್ ಮಾರ್ಕೆಟ್ನಲ್ಲಿ ಅಷ್ಟು ಪ್ರೈಸಸ್ ಕೊಡಲ್ಲ. ಸೊ ಈಗ ಯಾರೋ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ದ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್. ಹಂಗಾಗಿ ಆವಾಗ ಡೈಸ್ನ ಮಾತ್ರ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಡೈಸ್ ಇದನ್ನು ಹೌದು, ಇದು ಆಲ್ಮೋಸ್ಟ್ ಅಲ್ಲಿ ಒಂದು 50 ಸೆಕೆಂಡ್ಗೆ ಬೆಂದಿರುತ್ತೆ.
ಈ ದೊಡ್ಡ ಎಲೆ ಅಂತಂದರೆ ಅಂದರೆ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ನಿಮಿಷದಿಂದ 1 ನಿಮಿಷ 20 ಸೆಕೆಂಡು. ಬಟ್ ಒಂದ್ಸಲ ಕಾಯಿಲ್ ಬಿಸಿ ಆಯಿತು ಅಂದಾಗ ಬೇಗ ಬೇಗ ಆಗೋಗುತ್ತೆ ನಮಗೆ. ಮ್ಯಾಕ್ಸಿಮಮ್ 50 ಸೆಕೆಂಡ್ಸು ದೊಡ್ಡ ಎಲೆ ಆದರೆ. ಚಿಕ್ಕ ಎಲೆ ಆದರೆ ಇನ್ನೂ ಬೇಗ ತೆಗಿತೀವಿ. ರೆಡಿ ಆಗಿದೆ. ಇದು ನಾನು ಹೇಳಿದ್ನಲ್ಲ ಈಗ ಅಲ್ಲಿ ವಾಶ್ ಮಾಡೋದಕ್ಕೆ ಅಂತ. ಈಗ ನನಗೆ ಲೇಬರ್ಸು ನನಗೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಇದು ಮೆಷಿನ್ ತರಿಸ್ಕೊಂಡಿದ್ದೀವಿ. ಇದು ವಾಶ್ ಮಾಡಿ ಅಂದರೆ ಅದ್ರ ಮೇಲೆ ಏನಾದರೂ ಫಂಗಸ್ ಅದು ಇದು ಇದ್ದರೆ ಇನ್ನು ಅನ್ಬಾಕ್ಸ್ ಮಾಡಿಲ್ಲ ಮೆಷಿನ್ನು, ವಾಶ್ ಇಲ್ಲ ಆಗುತ್ತೆ. ಈ ಕಡೆ ಎಲೆ ಹಾಕಿದ್ರೆ ಐರನ್ ಆಗಿ ಈಚೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಕ್ವಾಲಿಟಿ ಆಫ್ ಪ್ಲೇಟ್ಸ್ ಇನ್ನು ಅಂದರೆ ನನಗೆ ಆ ಕ್ರೀಸಸ್ ಹೋದರೆ ಇನ್ನೂ ನೀಟಾಗಿ ಎಲೆ ಅಗಳದಾಗ ಸಿಗುತ್ತೆ ಅಂತೇಳಿ ತರಿಸಿದ್ದೀನಿ. ಅಹಮದಾಬಾದಿಂದ ಬಂದಿದೆ ಇದು. ಅವರು ಥರ್ಸ್ಡೇವರೆಗೂ ಅವೈಲಬಲ್ ಇಲ್ಲ ಫ್ಯಾಕ್ಟ್ರಿನಲ್ಲಿ, ಟೆಕ್ನಿಕಲ್ ಪರ್ಸನ್. ಸೊ ಅನ್ಬಾಕ್ಸ್ ಮಾಡಿದೆ ಹಾಗೆ ಇಟ್ಟಿದ್ದೀವಿ. ಅವರು ಫಿಟ್ ಮಾಡಿದಾಗಿದೆ ಅಂದರೆ ನಮಗೆ ಮ್ಯಾನ್ಯುಯಲ್ ಇದು ನಾನು VRL ಮೂಲಕ ತರಿಸ್ಕೊಂಡ್ಬಿಟ್ಟಿದ್ದೀವಿ. ಅವರು ಆನ್ ವಿಡಿಯೋ ಕಾಲ್ನಲ್ಲಿ ನಮಗೆ ಆಪ್ರೇಟಿಂಗ್ ಹೇಳ್ಕೊಡ್ತಾರೆ. ಸೊ ಬಿಫೋರ್ ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಂದ್ಬಿಟ್ಟು ಅವ್ರ ಮುಂದೆನೇ ನಾವು ಓಪನ್ ಮಾಡೋಣ ಅಂತ ಹೇಳಿ ಥರ್ಸ್ಡೇ ಮಾರ್ನಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿ ವೇಟಿಂಗ್ ಫಾರ್ ದೆಮ್. ಇದು ಒಂದು ಮೆಷಿನ್ನು. ಇದು ಆಲ್ಮೋಸ್ಟ್ ಆಲ್ 2.25 ಲಕ್ಷ ಆಯಿತು ನನಗೆ. ವಾಷಿಂಗ್ ಕಮ್ ಐರ್ನಿಂಗ್ ಮೆಷಿನ್ ಅಂದರೆ ವಾಟರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ನಮಗೆ ಇದರಲ್ಲಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ. ಸೊ ಈ ಕಡೆ ಕೋಳಿಗಳಿದೆ. ಸೊ ಅದು ಕೂಡ ಮೈಸೂರು ನಾಟಿ ಕೋಳಿಗಳು ಅಂತಾರೆ. ಆಮೇಲೆ ಈ ಕಡೆ ಕುರಿಗಳಿದೆ, ಆಮೇಲೆ ಅಲ್ಲಿ ಹಸು ಇದೆ. ಸೊ ಇದು ಈ ಕಡೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಕೋಳಿಗಳು ಸಾಕಿರೋದು ಏನಕ್ಕೆ, ಮೊಟ್ಟೆಗೋಸ್ಕರ ಅಂತ. ನಾಟಿ ಮೊಟ್ಟೆ ಅಂತ ಹಾಕಿದ್ದೀವಿ. ನಮಗೆ ಯಾರು ಬರ್ಡ್ಸ್ನ ಕೊಟ್ಟರು ಅಂದರೆ ಇದನ್ನು ಮೈಸೂರು ನಾಟಿ ಅಂತಾರೆ ಅಥವಾ BV 380 ಅಂತಾರೆ. ಸೊ ಅದು ನಾಟಿ ಅನ್ನೋಂಗೆ ಅಂತ ಹೇಳಿದ್ದಾರೆ. ಸೊ ನಾಟಿ ಮೊಟ್ಟೆ ಅಂತ ಹಾಕಿದ್ದೀವಿ. ಇದು BV 380 ಅಂತ ಅಂದರೆ ಏನು ಅಂದರೆ ಆ ಬ್ರೀಡ್ ಬಂದು ವರ್ಷಕ್ಕೆ 320ರಿಂದ 360 ಮೊಟ್ಟೆಗಳನ್ನ ಕೊಡುತ್ತೆ. ಅದು ಮೊಟ್ಟೆ ಇಡೋಕ್ಕೆ ಶುರು ಮಾಡಿದ್ಮೇಲೆ. ಬಟ್ ಆವ್ರೇಜ್ ಆಗಿ 320 ಅಂತ ಇಟ್ಕೊಳ್ಳೋಣ. ಎವ್ರಿ ಡೇ ಕೊಡುತ್ತೆ ಆಲ್ಮೋಸ್ಟ್ ಆಲ್. ಅಂದರೆ 100 ಬರ್ಡ್ಸ್ನ ಸಾಕಿದಾಗ ನಾವು 75 to 85% ಮೊಟ್ಟೆಗಳು ನಮಗೆ ಸಿಗುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಪ್ರೋಟೀನ್ ವೈಸು ವೈಟ್ ಎಗ್ಸ್ಗೆ ಬ್ರೌನ್ ಎಗ್ಸ್ಗೆ ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಐರನ್ ಕಂಟೆಂಟ್ ಅಂತ ಬಂದಾಗ ಬ್ರೌನ್ ಎಗ್ಸಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅದರ ಅನುಭವ ಇಲ್ಲ, ಯಾಕಂದರೆ ನಾನು ವೆಜಿಟೇರಿಯನ್ನು. ಸೊ ಬಟ್ ನನಗೆ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ ಒಂದು ಕೋಳಿ ಫಾರ್ಮ್ ಇರಬೇಕು ಅಂತ. ದೊಡ್ಡ ಜಾಗ ಇರಲಿಲ್ಲ ಅಂತ 400 ಬರ್ಡ್ಸ್ನ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಅವ್ರು ಪ್ಯೂರ್ ವೆಜಿಟೇರಿಯನ್, ಬಟ್ ನಮ್ಮಂತ ನಾನ್ ವೆಜಿಟೇರಿಯನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿತ್ ಅಂದರೆ ಗುಡ್ ಕ್ವಾಲಿಟಿ ಆಫ್ ಫುಡ್ನ ಕೊಡಬೇಕು ಅಂತ ಹೇಳಿ ಆರ್ಗ್ಯಾನಿಕ್ ಫಾರ್ಮಿಂಗ್. ಅಥವಾ ಇವಾಗ ನಾವು ಇದಕ್ಕೆ ಬರೀ ಫೀಡ್ ಅಂತ ಹಾಕಲ್ಲ. ನಮ್ಮ ತೋಟದಲ್ಲಿ ಬೆಳೆದಿರೋ ಸೊಪ್ಪುಗಳು, ವಾರಕ್ಕೆ 2 ಸಲ ಮೆಂತ್ಯ ಸೊಪ್ಪು, ಪಾಲಕಿನ ಸೊಪ್ಪು, ನುಗ್ಗೆ ಸೊಪ್ಪು ಪ್ರತಿಯೊಂದು ಹೆಚ್ಚು ಹಾಕ್ತೀವಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಅರಿಶಿಣದ ಕೊಂಬು ಹಾಕ್ತೀವಿ. ಅವಕ್ಕೆ ಯಾವುದು ಆ್ಯಂಟಿ ಬ್ಯಾಕ್ಟೀರಿಯಲ್ ಕಂಟೆಂಟ್ ಇರೋವಂಥದ್ದನ್ನೆಲ್ಲ ನಾವು ಹಾಗೇ ಕೊಡ್ತಿರ್ತೀವಿ. ಆಮೇಲೆ ಪೀರಿಯಾಡಿಕಲ್ ಆಗಿ ತುಂಬ ಮೇಂಟೈನ್ ಮಾಡ್ತೀವಿ ಅದನ್ನು ನಾವು. ಸೊ ಆರ್ಗ್ಯಾನಿಕ್ ಅಂತ ನಾವು ಕರಿಬೋದು, ಯಾಕಂದರೆ ತುಂಬ ಆರ್ಗ್ಯಾನಿಕ್ ವೆಜಿಟೇಬಲ್ಸು ಮತ್ತು ಸೊಪ್ಪು ನಾವು ಏನಿಲ್ಲಿ ಎಕ್ಸ್ಟ್ರಾ ಎಲ್ಲ ಬರುತ್ತೆ ಅದನ್ನೆಲ್ಲ ಇಲ್ಲಿಗೆ ಕುರಿಗೆ ಕೋಳಿಗೆ ಹಾಕ್ತೀವಿ. ಅಲ್ಲಿಂದ ಈ ಕಡೆಗೆ ಬಂದರೆ ಕುರಿಗಳು. ಇದು ಬನ್ನೂರು ಕುರಿ ಅಂತ ನನಗನ್ಸುತ್ತೆ. ಇದು ಬನ್ನೂರು ಎಕ್ಸಾಕ್ಟ್ ಬನ್ನೂರಲ್ಲ, ಬನ್ನೂರು ಕ್ರಾಸ್ ಇರ್ಬೋದು ಅಂತ ನನಗನ್ಸುತ್ತೆ. ಬಟ್ ನನಗೆ ಟ್ರಸ್ಟ್ ವರ್ತಿ ಪರ್ಸನ್ ಕೊಟ್ಟಿರೋದ್ರಿಂದ ಬನ್ನೂರು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು 5 ಕುರಿ ಹೆಣ್ಣು ಮರಿಗಳು. ಇವಾಗ ಇದಕ್ಕೆ 8ನೇ ತಿಂಗಳು. ಚೆನ್ನಾಗಾಗಿದೆ, ನಮ್ಮ ಹತ್ರ ಬಂದಮೇಲೆ ಚೆನ್ನಾಗಾಗಿದೆ. 4ನೇ ತಿಂಗಳಿನಲ್ಲಿ ತಂದ್ರಿ. ಈಗ 8 ತಿಂಗಳು ಕುರಿಗಳಿವು. 5 ಕುರಿ ಸ್ಟಾರ್ಟಿಂಗಿಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ನನಗಿದ್ರಲ್ಲಿ ಏನು ಬರುತ್ತೆ ಲಾಭ ನೋಡಿಕೊಂಡು 15 ಕುರಿ ಸಾಕುವಷ್ಟು ಶೆಡ್ ಮಾಡಿದ್ದೀವಿ. ಬಟ್ ಈಗ 5 ಕುರಿ ಮೇಯಿಸ್ತಾ ಇದ್ದೀವಿ. ಅದು ಹಸು. ಅದರ ಅಮ್ಮ ನಮ್ಮ ಹತ್ರ ಇತ್ತು. 4 ಸೂಲೂ ವರಮಹಾಲಕ್ಷ್ಮಿ ದಿನಾನೇ ಹಾಕಿದೆ. ಹೆಣ್ಣು ಕರುಗಳನ್ನೇ ಕೊಟ್ಟಿದ್ರು ಅದು ತಾಯಿ. ಇದು ಲಾಸ್ಟ್ ಕರು ಅದ್ರದ್ದು ಅಮ್ಮಂದು. ಅವಳ ಹೆಸರು ಗೌರಿ ಅಂತ. ಸೊ ಅವಳೊಬ್ಳಿದ್ದಾಳೆ ಹಸು ನಮ್ಮ ತೋಟದಲ್ಲಿ. ಹಾಲು ಕೊಡ್ತಾರೆ. 12 ಲೀಟ್ರು ಹಾಲು ಬರುತ್ತೆ ದಿನಕ್ಕೆ. ಸೊ ಅದು ಡೈರಿಗೆ ಹಾಕ್ತೀವಿ. ಮನೆಗೆ ಎಷ್ಟು ಬೇಕೋ ನಮಗೆ ಕೆಲಸದವ್ರಿಗೆ ಇಟ್ಕೊಂಡು ಇನ್ನು ಮಿಕ್ಕಿದೊಂದು 9ರಿಂದ 9.25 ಲೀಟ್ರು ಡೈರಿಗೆ ಹಾಕ್ಬಿಡ್ತೀವಿ. ಸೊ ಇಷ್ಟು ಅಂದರೆ 1 ಎಕರೆ ಜಮೀನಿನಲ್ಲಿ ಅಥವಾ 1.25 ಎಕರೆ ನಂದು ಸರೌಂಡಿಂಗ್ನಲ್ಲಿ ಏನೆಲ್ಲ ನಾವು ಬೆಳೆ ಬೆಳಿಬೋದು. ಆಮೇಲೆ ನಾ ಹೇಳಿದ್ನಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಕುರಿ, ಕೋಳಿ, ಮೀನು ಕೂಡ ಸಾಕೋಬೋದು. ಬಟ್ ಇಲ್ಲಿ ನಮಗೆ ಮೀನು ಸಾಕೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಅಕ್ಕಪಕ್ಕ ತೋಟದವರು ಅಬ್ಜೆಕ್ಷನ್ ಮಾಡ್ತಾರೆ. ಸೊ ಹಂಗಾಗಿ ಅದನ್ನು ಆಪ್ಷನ್ನ ಬಿಟ್ಬಿಟ್ಟಿದ್ದೀನಿ. ಕುರಿ, ಕೋಳಿ ಮತ್ತು ಹಸು ಸಾಕಿದ್ದೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ನಲ್ಲಿ ಲೇಯರ್ ವೈಸು ಮಲ್ಟಿ ಕ್ರಾಪ್ಸ್ ಹಾಕ್ಕೊಂಡಿದ್ದೀವಿ. ಅಂದರೆ ಅಡಿಕೆ ಮರದಲ್ಲಿ ಮೆಣಸು ಸಸಿ ಹಾಕಿದ್ದೀವಿ. ಮೆಣಸು ಕೆಳಗಡೆ ತರಕಾರಿಗಳು ಬೆಳಿತೀವಿ. ಟೀ ಕಲ್ಲು ನಾವು ರಾಗಿ ಬೆಳಿತೀವಿ, ಜೋಳ ಬೆಳೆದಿದ್ದುಂಟು. ಅಂದರೆ ಹಸುಗೆ ಫಾಡರು ಪ್ರತಿಯೊಂದು ನಾವು ಅಲ್ಲಿ ಬೆಳ್ಕೊಳ್ತೀವಿ. ಸೊ ಒಂದು ಮನಸ್ಸು ಇರಬೇಕೆ ಮನುಷ್ಯಂಗೆ ಹೊರತು ಇಷ್ಟು ದೊಡ್ಡ ಜಾಗ ಬೇಕೋ ಅಷ್ಟು ದೊಡ್ಡ ಜಾಗ ಬೇಕು ಅನ್ನೋದು ಏನೂ ಇಲ್ಲ. ಪ್ರತಿಯೊಂದು ಮಾಡ್ಬೋದು. ಅಂದರೆ ಆದಾಯಕ್ಕೂ ನಾನು
ಇನ್ಕಮ್ ಜನ್ರೇಟ್ ಆಗೋಂಗೆ ಫ್ಯಾಕ್ಟ್ರೀಸು ಮಾಡ್ಕೊಂಡಿದ್ದೀನಿ. ಪ್ಲಸ್ ನನಗೆ ಏನು ಬೇಕೋ ಆರೋಗ್ಯವಾಗಿ ತಿನ್ನಬೇಕಾಗಿರೋ ಬೆಳೆಗಳನ್ನ ಬೆಳಿತೀನಿ. ಹಸು ಹಾಲು ಪ್ರತಿಯೊಂದು ನಮ್ಮ ತೋಟದಲ್ಲಿ ಇದೆ. ಸೊ ಇದಿಷ್ಟು ಡೀಟೇಲ್ಸು ನೋಡಿರ್ಬೋದು. ಫಸ್ಟಿಂದ ಇಲ್ಲಿ ಲಾಸ್ಟ್ವರೆಗೂ ನೋಡಿದ್ದೀರಾ ಅಂದರೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡಿ. ಸೊ ಹೋಗ್ಬಿಟ್ಟು ಇನ್ನೂ ಏನೇನು ಸಿಗುತ್ತೆ ಎಲ್ಲ ನೋಡಿಕೊಂಡು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ನೋಡಿದ್ರಲ್ಲ ಫಾರ್ಮ್ ಟೂರ್ ಹೆಂಗಿತ್ತು ಅಂತ. ಸೊ ಒಂದು ಚಿಕ್ಕದಾದ ಜಾಗ, ಅದು 1 ಎಕರೆ, ಅದು ಒಬ್ಬೊಬ್ರಿಗೆ ಚಿಕ್ಕದು ಒಬ್ಬೊಬ್ರಿಗೆ ದೊಡ್ಡದು ಅದನ್ನು ಕೂಡ. ಸೊ 1 ಎಕರೆ 1.5 ಎಕರೆಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಸೊ ನಮ್ಮ ಹಳೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಹೆಂಗಿತ್ತು ಇವಾಗ ಹೆಂಗೆ ಚೇಂಜ್ ಆಯಿತು ಅಂತ. ಹಳೆ ಸಬ್ಸ್ಕ್ರೈಬರ್ಸು ಒಂಥರ ಒಂದು ಇಮ್ಯಾಜಿನೇಷನ್ ಒಂದು ಬಂದುಬಿಟ್ಟಿರ್ತಾರೆ ಫುಲ್ಲು ನೋಡ್ಕೊಂಡು ಇದನ್ನು. ಸೊ ಇನ್ನು ನಾನು ಹಿಂದೆ ಕಾಣಿಸ್ತಿದೆ ಗೊತ್ತಾ ಈಗ. ಸೊ ಅಲ್ಲಿ ನಾವು ಬಂದಾಗ ಸ್ಟೇ ಮಾಡ್ತಾಯಿದ್ದು. ಸೊ ಅದನ್ನು ಫುಲ್ಲು ಆಲ್ಟ್ರ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಇದನ್ನೆಲ್ಲ ಫುಲ್ಲು ಟೈಲ್ಸ್ ಹಾಕಿದ್ದಾರೆ. ಮುಂಚೆ ಎಲ್ಲ ಮಣ್ಣಿಂದು ದಾರಿ ಇತ್ತು, ಚಿಕ್ಕದಾಗಿತ್ತು. ಪಾರ್ಕಿಂಗ್ ಎಲ್ಲ ಅಲ್ಲೆಲ್ಲ ನಿಲ್ಲಿಸ್ತಿದ್ವಿ, ಮರಗಳಿತ್ತು, ಲೈನಾಗಿ ಮರಗಳು ಕೆಳಗೆ ನಿಲ್ಲಿಸ್ತಾ ಇದ್ವಿ, ಗಸಗಸೆ ಮರ ಎಲ್ಲ ಇತ್ತು. ಸೊ ಈಗ ಅದಕ್ಕಿಂತ ಶೆಲ್ಟರ್ಗಳು ಮಾಡಿದ್ದಾರೆ ಗಾಡಿ ನಿಲ್ಸೋಕ್ಕೆ ಅಂತ. ಆಮೇಲೆ ಇಲ್ಲಿ ನಮ್ಮದೊಂದು ಪಾರ್ಟಿ ಹಾಲ್ ಇದೆಯಲ್ಲ ಚಿಕ್ಕದಾಗಿತ್ತಲ್ಲ ಹಟ್ಟು, ಅದು ಹಾಗೆ ಇದೆ, ಅದು ಹಂಗೆ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಪಾಂಡ್ ಇತ್ತು ಚಿಕ್ಕದು, ಕೃಷಿ ಹೊಂಡ, ಅದನ್ನು ತೆಗ್ಬಿಟ್ಟು ಬೋರ್ ಹಾಕ್ಸಿದ್ಮೇಲೆ ಅದನ್ನು ಚೇಂಜ್ ಮಾಡಿದ್ದಾರೆ. ಅಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ಇದ್ರದ್ದು ಏನು ವಿಶೇಷ ಅಂದರೆ ಈಗ ಇಲ್ಲಿ ನೀವು ಫಾರ್ಮ್ ಸ್ಟೇ ಕೂಡ ಇದೆ ಆಪ್ಷನ್. ಇಲ್ಲಿ ನೀವು ಬಂದು ಸ್ಟೇ ಮಾಡ್ಬೋದು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬಂದಾಗ. ಒಂದು 6 ರಿಂದ 8 ಜನ ಆರಾಮಾಗಿ ಸ್ಟೇ ಮಾಡ್ಬೋದು. ನಾವು 8-9 ಜನ ಬಂದು ಇರ್ತಿದ್ವಿ. ಕಾಟ್ಗಳಿದೆ ಆರಾಮಾಗಿ ಎಷ್ಟೊಂದಿತ್ತು. ಸೊ ಈಗ ಒಳಗಡೆ ಹೆಂಗಿದೆ ಏನು ಇದರದ್ದು ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ವಿ, ಸಪ್ರೇಟಾಗೆ ಒಂದು ವೀಡಿಯೋ. ಸೊ ನಮ್ಮ ಹುಡುಗರೆಲ್ಲ ಕರ್ಕೊಂಬಂದು ಒಂದಿನ ಸ್ಟೇ ಮಾಡಿ 3 ಹೊತ್ತು ಊಟ ಇರುತ್ತೆ. ಅದು ಒಂದು ಪ್ಯಾಕೇಜ್ ಏನಿದೆ ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಹೆಂಗಿರುತ್ತೆ ಎಲ್ಲ ಅಂತ ಆ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಸೊ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಆದಷ್ಟು ಜಾಸ್ತಿ ಶೇರ್ ಮಾಡಿ ಈ ವಿಡಿಯೋನ, ಯಾಕಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಇದರಲ್ಲಿ. ನಾರ್ಮಲಾಗೆ ಫುಡ್ ರಿವ್ಯೂಸು ಫುಡ್ ವಿಡಿಯೋ ಮಾಡ್ತಾ ಇರ್ತೀವಿ, ಹೋಗ್ತಿರೋ ತಿನ್ಬೋದು ಎಲ್ಲನೂ. ಬಟ್ ಇದೊಂಥರ ಡಿಫ್ರೆಂಟ್ ಆದ ವಿಡಿಯೋ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋರಿಗೆ, ಆರ್ಗ್ಯಾನಿಕ್ ಆಗಬೇಕು ನಮಗೆ, ಇದೇ ಥರ ಪದಾರ್ಥಗಳನ್ನ ತಿನ್ನಬೇಕು, ನಾವು ಬೇರೆ ತಿನ್ನಲ್ಲ ಅನ್ನೋರಿಗೆ ಅವ್ರಿಗೆ ಇದು ಯೂಸ್ ಆಗುತ್ತೆ. ಈಗ ನೋಡ್ತಿರೋರಿಗೆ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ. ಆಮೇಲೆ ಲೈಕ್ ಮಾಡಿ ಇಷ್ಟ ಆಗಿದರೆ ಈ ಪ್ರಯತ್ನ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಇನ್ನೂ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.